ನಿಮ್ಮ ಹೆಸರು? ರವಿಚಂದ್ರ. ರವಿಚಂದ್ರ. ಹೌದು ಸರ್. ಸರ್, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಪುತ್ತೂರಿಂದ ಸರ್. ಪುತ್ತೂರು. ಕಾರ್ಯಕ್ರಮ ನೋಡ್ತೀರಾ ಸರ್? ನೋಡ್ತೇವೆ ಸರ್. ಆ್ಯಂಡ್ ನೀವು ಶುರುವಿನಲ್ಲಿ ಹೇಳ್ತಾ ಇದ್ದೀರಾ ನೀವೇನು ನೋವಲ್ಲಿದ್ದೀರಾ, ನಿಮ್ಮ ಧ್ವನಿಯಲ್ಲಿ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಖಂಡಿತ ಹೇಳಿ ಸರ್. ಮದುವೆ ಆಗಿ ಒಂದು 2 ವರ್ಷ ಆಯ್ತು ಸರ್. ಓಕೆ. ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ಈಗ ಏನಾಯಿತು? ಪ್ರಾಬ್ಲಮ್ ಅಂದ್ರೆ ನನ್ನ ಕಡೆಯಿಂದಲ್ಲ ಸರ್, ಹುಡುಗಿಯ ಕಡೆಯಿಂದ. ಅಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಹೇಗೆ ಲವ್ ಮ್ಯಾರೇಜ್ ಅಥವಾ ಹೇಗೆ, ಮತ್ತು ಹೇಗೆ ಪರಿಚಯ ಆಯಿತು, ಅಲ್ಲಿಂದ ತಗೊಳ್ಳಿ. ಅಲ್ಲ ಸರ್, ಅದು ಅರೇಂಜ್ ಮ್ಯಾರೇಜ್ ಸರ್, ಲವ್ ಮ್ಯಾರೇಜ್ ಅಲ್ಲ. ಅರೇಂಜ್ ಮ್ಯಾರೇಜ್. ಎಷ್ಟು ವರ್ಷ ನಿಮಗೆ? ನಮಗೆ 34 ಆಯ್ತು ಸರ್. 34. ಓಕೆ. ತಂದೆ ತಾಯಿ ಏನು ಮಾಡ್ಕೊಂಡಿರೋದು? ತಂದೆ ಇಲ್ಲ ಸರ್, ತೀರ್ಕೊಂಡಿದ್ದಾರೆ. ಓಕೆ, ಜೋರಾಗಿ ಮಾತಾಡಿ, ಕಡೆ ಸರಿ ಹೇಳ್ತೀನಿ. ತಂದೆ ತೀರ್ಕೊಂಡಿದ್ದಾರೆ. ಓಕೆ. ತಾಯಿ ಇದ್ದಾರೆ? ತಾಯಿ ಇದ್ದಾರೆ. ತಾಯಿಗೆ ಸಹ ಹುಷಾರಿಲ್ಲ ಅಷ್ಟೊಂದು. ಒಬ್ಬನೇ ಮಗನಾ? ಅಲ್ಲ, ನಾವು 4 ಜನ. 4 ಜನ. ನಾನಾದ್ಮೇಲೆ ತಂಗಿ. ಓಕೆ. ತಂಗಿ ಆದ್ಮೇಲೆ ತಮ್ಮಂದಿರಿಬ್ಬರು. ಓಕೆ. ನೀವೇ ಮನೆಗೆ ಹಿರಿ ಮಗ? ಹೌದು ಸರ್. ಓಕೆ. ಮದುವೆ ಆಯಿತು, ಆ ನಡುವೆ ಏನಾಯಿತು? ಮದುವೆ ಅಂದ್ರೆ ಅವರು ಮೋಸ ಮಾಡಿ, ವಂಚನೆ ಮಾಡಿ ಇದು ಮಾಡಿ ಸರ್. ಯಾವ ಥರ ಅಂದ್ರೆ ಒಂದು ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ ಸರ್, ಪಬ್ಲಿಕ್ ಅಲ್ಲಿ ಹೇಳಲಿಕ್ಕೆ ಅಷ್ಟೊಂದು ಇದಾಗುದಿಲ್ಲ. ಹೇಳಿ ನೀವು ಇಲ್ಲೇನೂ ಮುಚ್ಚಿಡಬಾರ್ದು. ಯಾಕಂದರೆ ಇಲ್ಲಿ ನೀವು ಮುಕ್ತವಾಗಿ ನೀವು ನಿರಾಳ ಆಗಬೇಕು. ಇಲ್ಲಿ ಪರಿಹಾರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮಗೊಂದು ದಾರಿ ಸಿಗಬೇಕಲ್ವಾ? ಹೌದು ಸರ್. ಹೇಳಿ. ಅದೇ ಎಂತ ಅಂದ್ರೆ, ಒಂದು ಹುಡುಗಿ ಮದುವೆಗೆ ಮುಂಚೆ ಯಾರೋ ಲವ್ ಮಾಡಿ ಒಂದ್ಸರಿ ಪ್ರೆಗ್ನೆಂಟ್ ಎಲ್ಲ ಆಗಿ ಆ ಮಗುವನ್ನು ತೆಗಿಸಿ ನನಗೆ ಮೋಸದಲ್ಲಿ ಕೊಟ್ಟದ್ದು ಸರ್. ಓಕೆ. ಅದಂದ್ರೆ ನಾವು ಒಂದು ಹುಡುಗಿಯನ್ನು ತೋರಿಸ್ಲಿಕ್ಕೆ ಹೋಗಿದ್ದು ಒಂದು ಮನೆಯಲ್ಲಿ. ಮತ್ತೆ ನೋಡುವಾಗ ಮದುವೆ ಅವರ ಮನೆ ಅಲ್ಲಿ ಉಂಟು ಅಂತ ಹೇಳಿದ್ರು, ಅಲ್ಲಿಗೆ ಹೋದೆ. ಈ ತೋರ್ಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದೆ ಯಾರು? ಅದು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಹೇಳಿದ್ರು. ಓಕೆ. ಅವರನ್ನು ಹೇಳುವಾಗ ನನಗೆ ಅದರ ಅವಳ ಡೀಟೇಲ್ ಗೊತ್ತಿಲ್ಲ ಹಾಗೆ ಅಂತ ಹೇಳಿದ್ರು. ಮತ್ತೆ ಅವರು ಮತ್ತೊಬ್ಬರ ಕ್ಯಾರಪ್ಪಲ್ಲಿ ತೋರಿಸಿದ್ರು. ಮತ್ತೊಬ್ಬರ? ಈಗ ನನ್ನ ಫ್ರೆಂಡಿನ ಆತನಿಗೆ ಯಾರೋ ಇನ್ನೊಬ್ರು ತೋರಿಸಿದ್ದು ಸರ್. ಓಕೆ. ಆತ ನಿಮಗೆ ತೋರಿಸಿದ್ದು? ಹೌದು ಸರ್. ಓಕೆ. ಹಾಗೆ ತೋರಿಸಿಬಿಟ್ಟು ಮದುವೆ ಎಲ್ಲ ಆಗಿ 6 ತಿಂಗಳಾಗುವಾಗ ನನಗೆ ಇಷ್ಟೆಲ್ಲ ಡೀಟೇಲ್ ಗೊತ್ತಾಯ್ತು ಸರ್ ಅವಳದು. ಬಟ್ ಮದುವೆಗೆ ಮುಂಚೆ ಅವ್ರು ಹೇಳಿರ್ಲೂ ಇಲ್ಲ, ನೀವು ಕೇಳಿರ್ಲೂ ಇಲ್ಲ? ಕೇಳಿರ್ಲಿಲ್ಲ ಸರ್. ಇಲ್ಲ ಸರ್, ಅವಳೇ ಹೇಳಿದ್ ನನಗೆ. ಫಸ್ಟ್ ಅವಳ ಬಾಯಿಂದಲೇ ನನಗೆಲ್ಲ ತಿಳಿಸಿದ್ಲು. ಹೇಗೆಂದ್ರೆ ಓಪನ್ ಆಗಿ ಮಾತಾಡ್ಬೇಕು, ಹಾಗೆ ಹೀಗೆ ಅಂತೇಳಿ ತುಂಬಾ ಹೇಳ್ತಾರಲ್ಲ. ಓಪನ್ ಆಗಿ ಮಾತಾಡಬೇಕು ನಿಜ, ಬಟ್ ಮದುವೆಗೆ ಮುಂಚೆ ಹೇಳಿದ್ರ ಆಕೆ? ಮದುವೆ ಅಂದ್ರೆ ನಾವು ನೋಡಿ ಬಂದು ಒಂದು ಎಂಗೇಜ್ಮೆಂಟ್ ಒಂದು ಟೈಮ್ ಎಲ್ಲ ಇಡುವಾಗ ಹೇಳಿದ್ವಿ ಹಾಗೆ ನನಗೆ. ಓಕೆ. ಆ ರೀತಿ ಹೇಳಿದಾಗ ನಿಮಗೆ ಏನು ಅನಿಸ್ತು ವಾಸ್ತವವಾಗಿ? ವಾಸ್ತವ ಅಂದ್ರೆ ಓಪನ್ ಆಗಿರುದಂದ್ರೆ ಯಾಕೆ ಮುಚ್ಚು ಮರ ಅಂತೇಳಿ ಇದಾಯ್ತು. ಓಕೆ. ನಾನು ಹುಡುಗಿಯನ್ನು ಸತ್ಯ ನಂಬಿದೆ. ನೋಡೋದು ಅವಳ ಬ್ಯಾಕ್ ಗ್ರೌಂಡ್ ನೋಡುವಾಗ ಇಷ್ಟು ದೊಡ್ಡ ಕಥೆ ಉಂಟು ಅಂತ ಗೊತ್ತಿರಲಿಲ್ಲ ಸರ್. ಬಟ್ ಸ್ಟಿಲ್ ಆಕೆ ಅವತ್ತು ಆ ಒಂದು ಮಾತು ಹೇಳಿದಾಗ ನಿಮ್ಗೆ ಯಾವುದೇ ಡೌಟ್ ಬರಲಿಲ್ಲ? ಇಲ್ಲ ಸರ್. ಅವಳ ಚಿಕ್ಕಮ್ಮ ಅವ್ರು ಯಾವ್ದು ನಮಗೆ ಡೌಟ್ ಬರಲಿಲ್ಲ. ಮತ್ತೆ ನನಗೆ ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ನಾನು ಕೇಳಿದೆ, ಅವಳ ಹತ್ರ ಕೇಳಿದೆ. 3 ಸರಿ ಕೇಳಿದೆ. ಮನೆಯಲ್ಲಿ ತಂದೆ ತಾಯಿಗೆ ಗೊತ್ತಾಗೋದು ಬೇಡ, ಮನೆಯವರಿಗೆ ಗೊತ್ತಾಗೋದು ಬೇಡ, ನಮ್ಮ ಊರಿನವರಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿ. ಏನು ಗೊತ್ತಾಗೋದು ಬೇಡ ಅಂತ? ಅವಳು ಮೊದಲು ಮದುವೆ ಮುಂಚೆ ಲವ್ ಮಾಡಿ ಒಂದು ಹುಡುಗನ ಜೊತೆ. ಓಕೆ. ಅಂದ್ರೆ ಇದನ್ನು ಮದುವೆ ಮುಂಚೆ ಹೇಳಿದ್ರ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ ಸರ್, ಮತ್ತೆ ನೀವು ಬೇಡ, ಯಾರಿಗೂ ಹೇಳೋದು ಬೇಡ ಅಂತ ನೀವೇ ಹೇಗೆ ಹೇಳ್ತಾ ಇದ್ದೀರಾ? ಅಲ್ಲ ಸರ್, ಮದುವೆ ಆದ ನಂತರ. ಓಕೆ. ಇದು 6 ತಿಂಗಳಾದ್ಮೇಲೆ ಹೇಳಿದ್ರಲ್ಲ ಆವಾಗ? ಇಲ್ಲ, ಅವಳಾಗಿ ಹೇಳಿಲ್ಲ ಸರ್. ಅಲ್ಲ ತಂದೆ, ಈಗ ನನಗೆ ನೀವು ಒಂದು ಅಸ್ಪಷ್ಟವಾಗ್ತಾ ಇದೆ. ಆಕೆ ನಿಮಗೆ ಮದುವೆ ಆಗಿ ಅಥವಾ ಮದುವೆಗಿಂತ ಮುಂಚೆ ಹಿಂಗಾಗಿತ್ತು ಅಂತ ನಿಮಗೆ ಯಾವಾಗ ಹೇಳಿದ್ರು, ಇದೊಂದು ಸ್ಪಷ್ಟವಾಗಿ ಹೇಳಿ. ಅದು ಹೇಳಿಲ್ಲ, ನನಗೊಂದು ಸಣ್ಣ ಡೌಟ್ ಬಂದಿತ್ತು. ಓಕೆ. ಅದು ನೋಡುವಾಗ ನನ್ನ ಮೊಬೈಲ್, ಯಾಕೆಂದ್ರೆ ಕೆಲವರು ಈ ರೀತಿ ಮಾತಾಡಿ ಕೊನೆಗೆ ಚರ್ಚೆಗೆ ಇಳಿತಾರೆ ಸರ್. ನಾನು ಈ ಮಾತು ಹೇಳಿಲ್ಲ ಅಂತೇಳಿ ನನ್ನ ಫ್ರೆಂಡ್ಗಳೇ. ಅದಕ್ಕೋಸ್ಕರ ನಾನೊಂದು ಕಾಲ್ ರೆಕಾರ್ಡ್ ಮಾಡಿ ಇಟ್ಟಿದ್ದೆ ಸರ್. ಅದರಲ್ಲಿ ಅವಳು ಮತ್ತೆ ಅವಳ ಚಿಕ್ಕಮ್ಮ ಮಾತಾಡೋದು ಡೀಟೇಲ್ ಆಗಿ ಅದು ಸಿಕ್ಕಿತ್ತು ಸರ್. ಓಕೆ. ಇದೆಲ್ಲ ನಡೆದಿದ್ದು ಮದುವೆ ಆದ 6 ತಿಂಗಳಾದ್ಮೇಲೆ? ಮದುವೆ ಆಗಿದ ನಂತರ ಒಂದು 3-4 ತಿಂಗಳಲ್ಲಿ ನನಗೆ ಇದೆಲ್ಲ ಡೀಟೇಲ್ ಗೊತ್ತಾಗ್ತಾ ಉಂಟು ಸರ್. ಓಕೆ. ನೀವೇ ಕಾಲ್ ರೆಕಾರ್ಡ್ ಆನ್ ಮಾಡಿ ಇಟ್ಟಿದ್ದು?
ಹೌದು ಸರ್. ಬಟ್ ನಿಮಗೆ ಡೌಟ್ ಬರ್ಲಿಕ್ಕೆ ಏನು ಕಾರಣ? ಡೌಟ್ ಬರ್ಲಿಕ್ಕೆ ಅಂದ್ರೆ ಹಾಗೆ ಹೀಗೆ ಯಾವ ಒಂದು ಅವರು ನನ್ನ ಹತ್ರ ಫಸ್ಟ್ ಅವರು ಹೇಳಿದ್ದು 24 ವರ್ಷ ಹುಡುಗಿಗೆ. ಆದ್ರೆ ಇದು 24 ವರ್ಷದ ಮೇಲಿನ ಅನುಭವ ನನ್ನ ಹತ್ರ ತೋರಿಸ್ತಾ ಇದ್ಲ ಅವಳು. ಓಕೆ ಓಕೆ ಓಕೆ, ಅಂದ್ರೆ ಆಕೆ ವರ್ತನೆ ನಿಮಗೆ ಡೌಟ್ ಬರೋ ತರ ಮಾಡಿ ಡೌಟ್ ಬರೋ ತರ ಮಾಡಿ ಸರ್. ಮತ್ತೆ ಮುಚ್ಚಿ ಮರೆಯಲ್ಲ ಹೇಳ್ಬೇಕಂತ ಹೇಳಿದ್ರಲ್ಲ, ಖಂಡಿತ ಹೇಳಿ. ಅದು ಎಂತ ಇದು ತಿಂದ್ರೆ ಅದು ಮಗು ಹೋಗ್ತದೆ, ಅದು ತಿಂದ್ರೆ ಹೋಗ್ತದೆ, ಟ್ಯಾಬ್ಲೆಟ್ ತಗೊಂಡ್ರೆ ಹೋಗ್ತದೆ, ಹಾಗೆ ಹೀಗೆ ಅಂತ ಎಂತೆಲ್ಲ ಹೇಳ್ತಾ ಇದ್ಲು ಸರ್. ಅಂದ್ರೆ ಆ ಕಾಲ್ ರೆಕಾರ್ಡ್ ಅಲ್ಲಿ ಅದೆಲ್ಲ ಇತ್ತು? ಅಲ್ಲಲ್ಲ, ಅದು ನನ್ನಲ್ಲಿ ಹೇಳ್ತಾ ಇದ್ದು. ಓಕೆ ಓಕೆ, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಮಾತಾಡುವಾಗಲೇ ಆ ರೀತಿ ಮಾತಾಡ್ತಿದ್ದು. ಇದನ್ನ ನಾನು ಕೇಳಿದೆ, ನೀನು 24 ವರ್ಷ ಅಂತ ಹೇಳ್ತೀಯ, ಇದೆಲ್ಲ ನೋಡುವಾಗ ನನ್ನ ತಾಯಿಯ ವಯಸ್ಸಿಗೆ ಮೀರಿ ಮಾತಾಡ್ತಿದ್ಯಲ್ಲ, ಇದೆಲ್ಲ ನಿನ್ಗೆ ಹೇಗೆ ಅನುಭವ ಅಂತ ಕೇಳಿದೆ. ಹಾಗೆ ಓಕೆ. ಆಮೇಲೆ ನಾನು ಕರ್ಕೊಂಡೋಗಿ ಅವಳ ಮನೆಯಲ್ಲಿ ಬಿಟ್ಟು ಬಂದೆ. ಯಾಕೆ? ಈ ರೀತಿ ಎಲ್ಲ ಇದು ವಂಚನೆ ಅಲ್ಲ ಸರ್, ಅದಕ್ಕೋಸ್ಕರ ಬಿಟ್ಟು. ಓಕೆ ಓಕೆ, ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಅವತ್ತಿಗೆ? ಅವತ್ತಿಗೆ ಇಲ್ಲ ಸರ್, ಅವತ್ತು ಸಹ ಒಪ್ಪಿಕೊಂಡಿರ್ಲಿಲ್ಲ. ಕಾಲ್ ರೆಕಾರ್ಡ್ ಆದ್ಮೇಲೆ ನಿಮಗೆ ಸ್ಪಷ್ಟತೆ ಬಂತು? ಬಂತು. ಆನಂತರ ನೀವು ತಗೊಂಡೋಗಿ ಬಿಟ್ಟು ಬಂದ್ರಿ? ಆಮೇಲೆ ನಾನು ಅವಳ ಚಿಕ್ಕಮ್ಮನ ಹತ್ರ ಕೇಳಿದೆ. ಇಲ್ಲ, ಆ ರೀತಿಯಲ್ಲಿ ಏನಾದ್ರು ಇದ್ರೆ ನಿಮಗೆ ಕೊಡ್ತೇವೆ ಕೊಡ, ಹಾಗೆ ಹೀಗೆ ಅಂತ ಅವರು ನನ್ನ ಹತ್ರ ಹೇಳಿದ್ರು. ಇಲ್ಲ, ಅದು ಸರಿ. ಮತ್ತೆ ಅವಳ ತಂಗಿ ಒಂದು ಒಬ್ಳಿದ್ದಾರೆ, ಅವಳ ಹತ್ರ ಸಹ ಕೇಳಿದೆ. ಚಿಕ್ಕಮಂದಿರ ಹತ್ರ ಕೇಳಿದೆ, ಯಾರು ಸಹ ಸತ್ಯ ಅಂತ ಇದು ಸತ್ಯ ಅಂತ ಹೇಳಿಲ್ಲ. ಓಕೆ, ಆ ರೀತಿ ಎಲ್ಲ ಮಾಡಿದ್ರು ಸರ್. ಈಗೇನಾಯ್ತು? ಈಗ ಇದು ಸಾಂತ್ವನ ಕೇಂದ್ರದಲ್ಲಿ ಉಂಟು ಸರ್, ಅಲ್ಲಿಂದ ಕೋರ್ಟ್ಗೆ ಆಗ್ತೇವೆ ಅಂತ ವಾಪಸ್ ಅವರು ಸಹ ಅದನ್ನು ಸಹ ಎದುರಿಸ್ತಾ ಇದ್ದಾರೆ. ಅದೇ ಈಗ ಅವರೇ ಕೋರ್ಟ್ಗೆ ಆಗ್ತೀವಿ ಅಂತ? ಹೌದು ಸರ್. ಕೋರ್ಟ್ಗೆ ಆಗುವ ಮುಂಚೆ ಇದು ಮೊನ್ನೆ ನಾನು ಹೋಗಿದ್ದೆ, ನಾಲ್ದು ಹೋಗ್ಲಿಕ್ಕೆ ಉಂಟು 6 ತಾರೀಕಿಗೆ. ಅಲ್ಲಿ ಅದಕ್ಕಿಂತ ಮುಂಚೆ ನನ್ನ ಹತ್ರ ಕೇಳಿದ್ರೆ ಅವಳಿಗೆ ಇದು ಜೀವನಾಂಶ ಕೊಡ್ಬೇಕು ಅಂತ. ಅಲ್ಲ, ಇದೆಲ್ಲ ವೈದ್ಯಕೀಯವಾಗಿ ಸಾಬೀತು ಮಾಡಿ ನೀವು ಬೇರೆ ರೀತಿಯಲ್ಲಿ ಹೋಗ್ಬೋದಲ್ವಾ? ಹೌದು ಸರ್, ನನಗೆ ಅಂದ್ರೆ ಅದು ಇದೇ ಚೇಂಜ್ ಸರ್, ತಾಲೂಕೆ ಚೇಂಜ್ ಆಗ್ತದೆ ಸರ್. ಇಲ್ಲಿ ಆದ್ರೆ ನಮ್ಮ ಹತ್ರ ಆದ್ರೆ ಲಾಯರ್ ಕಾಂಟ್ಯಾಕ್ಟ್ ಎಲ್ಲ ಉಂಟು, ಅದು ಕಾಂಟ್ಯಾಕ್ಟ್ ಇಲ್ಲದ ಊರು ಸರ್. ಅಲ್ಲಿಂದ 10 ಲಕ್ಷ ಡಿಮಾಂಡ್ ಸರ್ ಅವಳದು. ಓಕೆ. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರುದು ಸರ್. ಅಂತದ್ರಲ್ಲಿ ಎಲ್ಲಿಂದ ಈ ಮದುವೆ ಮಾಡಿದ ಸಾಲನೇ ತುಂಬಾ ಉಂಟು ಸರ್. ಮೈ ಗಾಡ್. ಒಂದೊಂದು ದಿವಸ ಸರಿಯಾಗಿ ಊಟ ಮಾಡ್ಲಿಕ್ಕೆ ಇಷ್ಟೆಲ್ಲ ಬೆಳಿಗ್ಗೆ 4 ಗಂಟೆಯಿಂದ ಎದ್ದು ಕೆಲಸ ಮಾಡಿ ಬಂದು ಊಟ ಮಾಡ್ಲಿಕ್ಕೆ ಒಂದು ಬೇಸರ ಆಗ್ತದೆ ಸರ್. ಮನೆಯಲ್ಲಿ ನಾನು ಒಂದೇ ಹೊತ್ತು ಊಟ ಮಾಡುದು ಸರ್, ಮತ್ತೆಲ್ಲ ಹೋಟ್ಲೆ ಹೊರಗಡೆಯಿಂದ. ಓಕೆ. ಈಗ ಒಂದು ನಿಮಗೆ ಇವರು ಮತ್ತೆ ಕರ್ಕೊಳ್ಳೋ ಯೋಚನೆ ಇದೆಯಾ? ಇಲ್ಲ ಸರ್, ಇಲ್ಲ ಸರ್, ಯಾಕೆಂದ್ರೆ ತುಂಬಾ ವಂಚನೆ ಮಾಡಿದ್ರು ಸರ್. ಅಲ್ಲ, ವಂಚನೆ ನಿಜ, ಖಂಡಿತ ನೀವು ಅದನ್ನು ಮತ್ತೆ ಹೇಳಬೇಕಾಗಿಲ್ಲ. ಯಾಕಂದರೆ ಇದೊಂದು ಸೂಕ್ಷ್ಮ ವಿಚಾರ, ಇದನ್ನ ಅಷ್ಟೇ ನೇರವಾಗಿ ಹೇಳಿದರೆ ಬಹುಶಃ ಅವರು ತುಂಬ ದೊಡ್ಡವರಾಗ್ತಿದ್ರು ಅವತ್ತಿಗೆ. ಹೌದು ಸರ್. ಅಲ್ಲ ಸರ್, ನಾನು ಸಹ ಅದೇ ಮಾತು ಹೇಳುತ್ತಿದ್ದೆ. ಯಾಕೆಂದ್ರೆ ಎಂತ ಇದ್ರು ಓಪನ್ ಆಗಿ ಮಾತಾಡ್ಬೇಕು ಅಂತ ಅವ್ರು ಸಹ ಹೇಳ್ತಾರೆ, ಅವ್ರ ಚಿಕ್ಕಮಂದಿರ ಸಹ ಹೇಳ್ತಾ ಇದ್ರು. ಕೊನೆಗೆ ಈ ರೀತಿ ಮಾತಾಡಿ ಇದು ಮೋಸ ಮಾಡಿದ್ರೆ ಅದಕ್ಕಿಂತ ಮುಂಚೆ ನನ್ನ ಹತ್ರ ಹೇಳ್ಬೋದಿತ್ತು, ಮೊದಲು ಹೀಗೆ ಆಗಿದೆ, ಇನ್ನು ಸರಿ ಇರ್ತಾಳೆ, ನೀನೊಂದು ದೊಡ್ಡ ಮನಸ್ಸು ಮಾಡಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ನಾನು ಹೆಮ್ಮೆಯಿಂದ ಓಡಾಡ್ತಿದ್ದೆ ಸರ್. ಅದಲ್ಲದೆ ಅವಳ ಮಾವಂದಿರ ಹೇಳಿದ ಹೇಗೆ ಅಂದ್ರೆ, ಈ ರೀತಿಯಲ್ಲಿ ಇದ್ರೆ ನಾವು ಹೇಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ಬಂದು ಹೇಗೆ ನಾವು ಮುಖ ತೋರಿಸುದು ಅಂತ. ಇವಳನ್ನು ಇಟ್ಕೊಂಡು ನಾನು ನಮ್ಮ ಊರಿಂದ ಅವಳ ಊರಿಗೆ ಹೋಗ್ಬೇಕಾದ್ರೆ ನಾನು ಎಷ್ಟು ಮುಖದ್ದು ಕಲ್ಲಡಿಗೆ ಹಾಕಿಕೊಂಡು ಹೋಗ್ಬೇಕು ಸರ್. ಓಕೆ. ನಿಮ್ಮ ತಾಯಿ ಏನು ಹೇಳ್ತಾರೆ ಈ ವಿಚಾರವಾಗಿ? ತಾಯಿ ಸಹ ಹಾಗೆ ಹೇಳ್ತಾರೆ ಸರ್, ನೀನು ಬೇರೆ ಮದುವೆ ಆಗ್ಬೇಕಂದ್ರೆ ಏನಾದ್ರೂ ಒಂದು ಕ್ಲಿಯರ್ ಸಿಗ್ಬೇಕು ಸರ್. ನಾನು ಎಲ್ರಿಗೂ ಹೇಳೋದನ್ನು ನೀವು ಕೇಳಿಸ್ಕೊಂಡಿರ್ತೀರಾ ಅನ್ಸುತ್ತೆ. ಅದೊಂದು ಕಾನೂನಾತ್ಮಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಒಂದು ಅಂತ್ಯ ಆಗದೇನೆ ನೀವು ಎಲ್ಲೇ ಹೋದ್ರೂ ಕೂಡ ಬಹುಶಃ ಇನ್ನೊಂದು ಯಾವುದೋ ಒಂದು ದುರಂತವನ್ನ ಮೇಲೆ ಹೇಳ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಹೌದು ಸರ್. ಯಾಕಂದ್ರೆ ಇನ್ನೊಂದು ಹುಡುಗಿಯ ಜೀವನ ಹಾಳು ಮಾಡ್ಲಿಕ್ಕೆ ಸರ್. ಅಲ್ಲ, ಅದು ನಿಮ್ಮ ದೊಡ್ಡತನ ಬಹುಶಃ. ಯಾಕಂದ್ರೆ ನಿಮ್ಮ ಈ ಗೊಂದಲಗಳು ಅಥವಾ ಈ ಹೋರಾಟಗಳ ನಡುವೆಯೂ ಇನ್ನೊಂದು ಜೀವದ ಬಗ್ಗೆ ಯೋಚನೆ ಮಾಡ್ತೀರಾ ಅಂದರೆ ಅದು ನಿಮ್ಮ ದೊಡ್ಡತನ. ಬಟ್ ಇಲ್ಲಿ
ವೆಲ್ ಒಂದು ನೋಡಿ ಸರ್, ಈಗ ನೀವು ಏನು ಹೇಳ್ತಾ ಇದ್ದೀರಾ, ಇದರ ಈ ವಿಷಯದ ಸೂಕ್ಷ್ಮತೆ ಮತ್ತು ಈ ಆಳ ಮತ್ತು ಅದರ ಆ ಒಂದು ಎಲ್ಲೆಲ್ಲಿಗೆ ಹೋಗಿ ತಲುಪ್ಬೋದು, ಖಂಡಿತ ನನಗೆ ಅರ್ಥ ಆಗುತ್ತೆ. ಆದರೆ ಈಗ ನೀವು ಇಲ್ಲಿ ಅವ್ರು ಹೇಳ್ದಂಗೆ ಕುಣಿಯುವಂಥವ್ರು ಆಗಲೇಬಾರ್ದು. ಯಾಕಂದರೆ ಈಗ ಅವ್ರು ನೀವು ಬಾಗುದ್ರೆ 10 ಲಕ್ಷನೂ ಕೇಳ್ತಾರೆ, 20 ಲಕ್ಷನೂ ಕೇಳ್ತಾರೆ. ಆದರೆ ಒಂದು ಹೆಣ್ಣಾಗಿ ಆಕೆ ನಡ್ಕೊಂಡಿರೋದು, ಅವರು ಮಾಡಿರೋದು ತಪ್ಪಲ್ಲ, ತಪ್ಪಿಗೆ ಕ್ಷಮೆ ಇದೆ, ಆದರೆ ಮೋಸಕ್ಕೆ ಕ್ಷಮೆ ಇಲ್ಲ. ತಪ್ಪು ಗೊತ್ತಿಲ್ಲದೇ ನಡೆಯುತ್ತೆ, ಆದರೆ ಮೋಸ ಗೊತ್ತಿದ್ದು ನಡೆಯುತ್ತೆ. ಹಾಗಾಗಿ ಆ ಮೋಸಗಳನ್ನು ಒಂದು ಈಗ ನಾನು ಹೇಳುವಂಥದ್ದು, ಬಹುಶಃ ನಿಮ್ಮನ್ನು ಯಾಕೆ ನಾನು ಆ ಒಂದು ಪ್ರಶ್ನೆ ಕೇಳಿದೆ ನಿಮಗೆ ನೆನಪಿರ್ಬೋದು, ಈಗ ನೀವು ಅವ್ರನ್ನ ಕರ್ಕೊಳ್ಳೋಕೆ ತಯಾರಿದ್ದೀರಾ ಅಂತ. ಯಾಕಂದರೆ ಇದು ಮನಸ್ಸಿನ ವಿಚಾರ. ಒಮ್ಮೆ ಇದು ಒಡೆದೋಗ್ಬಿಟ್ರೆ, ಇವನ್ ಆಕೆ ಅವರೇ ನಿಮಗೆ 10 ಲಕ್ಷ ಕೊಟ್ಟರು ಕೂಡ ಈ ಸಂಬಂಧದ ಸಿಹಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದೇ ನಾನು ಕರ್ಕೊಂಡು ಬಂದು ಏನಾದ್ರೂ ಒಂದು ಮಾತಿಗೆ ಮಾತು ಬೆಳೆದ್ರೆ ಇನ್ನೊಂದ್ ಸರಿ ಅದನ್ನೇ ನಾನು ನಿಜ ಕವಲ ಕಣ್ಣಲ್ಲಿ ನೀರು ಬಂದು ಮನೆಯಲ್ಲಿ ಊಟ ಮಾಡೋದು ನನಗೆ ಅದನ್ನ ನೋಡ್ಲಿಕ್ಕೆ ಇಷ್ಟ ಇಲ್ಲ ಸರ್. ಅಲ್ಲ, ಈಗ ಒಂದು ನಾನು ಹೇಳುವಂಥದ್ದು, ಇಲ್ಲಿ ಇದನ್ನು ನಾನು 2 ರೀತಿ ತಗೊಳ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೊಳ್ತಾ ಹೋಗಿ. ಓಕೆ, ಇಲ್ಲಿವರೆಗೂ ನಾನು ಅನೇಕರ ಬದುಕನ್ನು ನೋಡಿರೋದ್ರಿಂದ ಆ ಅನುಭವದ ಮೇಲೆ ಹೇಳ್ತೀನಿ. ಇಲ್ಲಿ ನೀವು ಇದನ್ನು ಖಂಡಿತ ಸಾಧಿಸ್ಬೋದು. ಇದೊಂದು ಮೋಸ ಅಂತ ನಾನು ಹೇಳಿದೆ, ಹಾಗೂ ನೀವು ಹೇಳ್ತಾ ಇದ್ದೀರಾ, ಇದು ನೀವು ಸಾಧಿಸ್ಕೊಂಡು ಹೋಗಬಹುದು. ಆದರೆ ಇಲ್ಲಿ ನೀವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ, ಈಗ ಆಗಿರೋದಂತೂ ಸತ್ಯ. ಇವನ್ ಈಗ ಅವರು ಅದನ್ನು ಒಪ್ಕೊಳ್ತಾ ಇದ್ದಾರೋ ಅಥವಾ ಇನ್ನೂ ನಾವು ಮಾಡಿಲ್ಲ ಅಂತ ಸಾಧಿಸ್ತಾ ಇದ್ದಾರೋ ಗೊತ್ತಿಲ್ಲ. ಒಂದು ಆತನ ಅಣ್ಣ ಆಗಲಿ ಆತನ ಅಕ್ಕ ಆಗಲಿ ಅವರೆಲ್ಲ ಸಂಸಾರ ಮಾಡಬೇಕಾಗಿರೋದು ಆ ಹುಡುಗಿ. ಪರವಾಗಿಲ್ಲ ಸರ್, ಈಗ ನಾನು ಇನ್ನೊಬ್ಬಳನ್ನ ಯಾರನ್ನೋ ಮದುವೆ ಆದರೂ ಕೂಡ ಅಲ್ಲಿ ಅದರದೇ ಆದ ತಾಪತ್ರಗಳು ಇದ್ದೇ ಇದ್ದಾವೆ. ಯಾಕಂದರೆ ನೀವೀಗ ಸೆಕೆಂಡ್ ಅಂತ ಅವ್ರು ಭಾವಿಸ್ತಾರೆ. ಯಾಕಂದರೆ ಅದು ಕೂಡ ಹೂವಿನ ಆದಿ ಅಲ್ಲ ಅನ್ನೋದನ್ನು ನಿಮಗೆ ಎಚ್ಚರ ಮಾಡ್ತಾ ಇದ್ದೀನಿ. ಅವ್ರು 10 ಲಕ್ಷ ಕೇಳೋದು, ನೀವು ಕೋರ್ಟ್ಗೆ ಹೋಗೋದು, ಅವರು ಕೋರ್ಟ್ಗೆ ಹೋಗೋದು, ಇದು ಹೋಗ್ತಾನೆ ಇರೋದು. ಇದಕ್ಕೊಂದು ಕೊನೆ ಖಂಡಿತ ಇಲ್ಲ. ಇವತ್ತು ಎಲ್ಲ ಮುಗಿದ್ರೂ ಕೂಡ ಇನ್ಯಾರೋ ಬರ್ತಾರಲ್ಲ, ಅವ್ರಿಗೆ ಇದೊಂದು ಅಸ್ತ್ರ ಆಗುತ್ತೆ. ಇವನ್ ನೀವು ಹೇಳದೇ ಇದ್ರು ಅವರೊಂದು ಹೇಳೇ ಹೇಳ್ತಾರೆ. ಇದ್ರಲ್ಲಿ ಇನ್ನೊಬ್ರು ಅದನ್ನ ತಿಳ್ಕೊಳ್ಬಹುದಾ, ಇನ್ನು ಈ ರೀತಿ ಮಾಡಿದ್ರು ಸಹ ಆಗ್ತದೆ ಅನ್ನೋದೊಂದು ಇನ್ನೊಬ್ಬರಿಗೆ ಪಾಠ ಆಗ್ತದೆ ಸರ್. ನನ್ನ ಲೈಫ್ ಅಲ್ಲಿ ಆದಾಗ ಇನ್ನೊಬ್ಬರಿಗೆ ಆಗ್ಬಾರ್ದು ಅಂತ ನಾನು. ಹೌದು, ಈಗ ನೀವಿದನ್ನು ಒಮ್ಮೆಯೂ ಕೂಡ ಕ್ಷಮಿಸ್ತೇ ಹೋದರೆ ಬಹುಶಃ ನೀವು ಬೇರೆ ರೀತಿಯಲ್ಲಿ ಹೋಗ್ಬೋದು. ಇವನ್ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿದೆ. ನಾನೀಗ ಇವಳನ್ನು ಒಪ್ಪಿ ಕರ್ಕೊಂಡ್ಬಿಟ್ರೆ ಇನ್ಯಾರೋ ಬಿಡು ಅವನು ಕರ್ಕೊಂಡ ಅಂತ ಇನ್ನೊಂದು ಹೆಣ್ಮಗಳು ಹಿಂಗೆ ಯೋಚನೆ ಮಾಡೋದು ಬೇಡ ಅಂತ ನೀವು ಹೇಳ್ತಾ ಇರೋದು, ಹೌದಲ್ವಾ? ಬಟ್ ಸ್ಟಿಲ್ ಈಗ ನೀವು ಈ ಮೂಲಕ ಇನ್ಯಾರಿಗೂ ಪಾಠ ಕಲಿಸಬೇಕು ಅನ್ನೋದಕ್ಕಿಂತ ಇಲ್ಲಿ ನೀವು ಸರಿಯಾಗಿ ನಿರ್ಧಾರ ತಗೊಂಡು ನಿಮ್ಮ ಬದುಕನ್ನು ನೀವು ಮತ್ತೆ ಸರಿಯಾದ ಹಾದಿಗೆ ತರಬೇಕಾಗಿರೋದು. ಯಾಕಂದರೆ ಇದನ್ನು ನೋಡಿಕೊಂಡು ಇನ್ಯಾರೋ ಪಾಠ ಕಲಿತಾರೆ ಅನ್ನೋದು ಸುಳ್ಳು. ಆದರೆ ಇಲ್ಲಿ ಬಿಡು, ನಾನು ಸಮಾಜಕ್ಕೇನೋ ಸಂದೇಶ ಕೊಡಬೇಕು ಅಂತ ಇಲ್ಲಿ ನಿಮ್ಮ ಬದುಕು ಹಾಳಾಗೋದು ಬೇಡ. ನನ್ನ ಬಹಳ ಪ್ರಾಥಮಿಕ ಸಲಹೆ, ಅದನ್ನು ಆಗಲಿಲ್ಲ ಅಂದರೆ ನಾನು ಬೇರೇನೂ ಹೇಳಬಲ್ಲೆ, ಆದರೆ ನನ್ನ ಮನಸ್ಸು ಯಾಕೋ ಆ ಕಡೆ ಹೋಗ್ತಾ ಇದೆ. ಒಂದು ಅಂತಿಮವಾಗಿ ಬದುಕಬೇಕಾಗಿರೋ ನೀವಿಬ್ಬರು ಆಗಿರೋದ್ರಿಂದ ನೀವಿಬ್ಬರು ಕೂತು ಒಮ್ಮೆ ಸಮಾಲೋಚನೆ ಮಾಡ್ಕೊಳ್ಳಿ. ಇಲ್ಲಿ ಹಣ ಬರಬಾರ್ದು, ಅಥವಾ ಇನ್ಯಾರೋ ಅಕ್ಕ ಬರಬಾರ್ದು, ಇನ್ಯಾರೋ ಅವ್ರ ಅಣ್ಣ ಬರಬಾರ್ದು. ಇದು ನಿಮ್ಮಿಬ್ಬರ ನಡುವೆ. ಇಲ್ಲಿ ನಿಮ್ಮಿಬ್ಬರಿಗೂ ಒಪ್ಪಿಗೆಯಾಗಿ ಮುಂದುವರಿಸಬೇಕು ಅಂದರೆ ಒಮ್ಮೆ ಸಮಾಲೋಚನೆ ಆದಮೇಲೆ ಅದು ಮುಂದುವರಿಸಿ. ಬಟ್ ಅದನ್ನು ಸಹ ನಾನು ಸರಿ ಟ್ರೈ ಮಾಡಿದೆ ಸರ್. ಯಾಕೆಂದ್ರೆ ಇದು ನಮ್ಮಿಬ್ಬರ ವಿಷಯ. ಏನಿದ್ರು ಓಪನ್ ಆಗಿ ಹೇಳು, ಒಪ್ಪಿಗೋ ಅಂತೇಳಿ 3 ಸರಿ ಟ್ರೈ ಕರ್ಕೊಂಡು ಬಂದೆ ಸರ್. ಯಾವ ಗಂಡ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಇಷ್ಟು ಗೊತ್ತಾದ್ರೂ ನಾನು ಅವಳಿಗೆ ಹೊಡೆದಿಲ್ಲ, ಬಡ್ದಿಲ್ಲ, ಏನಿಲ್ಲ ಸರ್. ಆದ್ರೂ ನನಗೆ ಮಾನಸಿಕ ಹಿಂಸೆ ಅಂತೇಳಿ ಇದ್ರಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಬರೆದು ಕೊಟ್ಟಿದ್ದಲ್ಲ ಸರ್. ನೋಡಿ ಸರ್, ಇಷ್ಟೆಲ್ಲ ಇದು ಮಾಡಿ ಒಂದು ನನ್ನ ತಂಗಿ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ ಅಂತ ಒಂದೇ ರೀತಿ ನೋಡ್ತಾ ಇದ್ದೆ ಸರ್. ತಂಗಿಗೆ ತಗೊಂಡು ಬಂದ್ರೆ ಅವಳಿಗೆ ಸಹ ತಗೊಂಡು ಬರ್ತಿದ್ದೆ, ತಾಯಿಗೆ ತಗೊಂಡು ಬಂದ್ರೆ ಅವಳಿಗೆ ಸಹ ತಗೊಂಡು ಬರ್ತಿದ್ದೆ. ಎಂತ ಒಂದು ಬಟ್ಟೆ ಆಗ್ಲಿ ಏನೇ ಆಗ್ಲಿ, ಮತ್ತೆ ನಾನು ಹೊರಗಡೆ ಏನು ತಿಂದಿದ್ದೇನೆ ಅದನ್ನು ನಾನು ಮನೆಗೆ ಬರುವಾಗ ಅದನ್ನು ಸಹ ತಗೊಂಡು ಬರ್ತಿದ್ದೆ. ರಾತ್ರಿ ಏನ್ ಹೇಳ್ತಲ್ಲ ಅದನ್ನು ಹಗಲು ನಾನು ತರ್ತಾ ಇದ್ದೆ. ಎಷ್ಟೆಲ್ಲೊಂದು ಪ್ರೀತಿಯಿಂದ ನೋಡಿ ಕೊನೆಗೆ ನನ್ನ ಪ್ರೀತಿಯೇ ಹುಚ್ಚು ಪ್ರೀತಿ ಆಗಿದೆಲ್ಲ ಅಂತೊಂದು ಕೊರಗು ಉಂಟು ಸರ್. ಅರೆ ಸರ್, ಒಂದು ನಾನು ಇದನ್ನು ಯಾಕೆ ಸರಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಹೌದು ನಿಮ್ಮ ಆ ಮೃದುತ್ವ, ಆ ನಿಮ್ಮ
ಒಳ್ಳೆಯತನ ಅದೆಲ್ಲವೂ ನನ್ನ ಅರಿವಿಗಿದೆ. ಯಾವಾಗ ನೀವು ಅಂಥದ್ದೊಂದು ವಿಚಾರ ಗೊತ್ತಾದ ಮೇಲೆ ಆಕೆಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡದೇನೆ ಆಕೆಯನ್ನು ತವ್ರ ಮನೆಗೆ ಬಿಟ್ಟು ಬಂದ್ರಿ, ಆ್ಯಂಡ್ ಅಲ್ಲಿ ನಿಮ್ಮ ಕ್ರೌರವನ್ನು ಅಥವಾ ಅಲ್ಲೊಂದು ದುಷ್ಟತನವನ್ನು ನೀವು ಖಂಡಿತ ತೋರಲೇ ಇಲ್ಲ ಅವತ್ತಿಗೆ. ಇಲ್ಲ ಸರ್, ಇಲ್ಲ ಸರ್. ಅದು ನಿಮ್ಮತನ. ಒಂದು ಬಹುಶಃ ನೀವು ಏನು ತೋರಿದ್ದೀರಾ, ಇನ್ನೊಬ್ರು ಯಾರೋ ಏನು ಕೊಟ್ಟರು ಅನ್ನೋದಕ್ಕಿಂತ ನನ್ನ ಕಡೆಯಿಂದ ನಾನು ಏನು ಕೊಟ್ಟೆ ಅದ್ರ ಬಗ್ಗೆ ನಿಮಗೆ ಇವತ್ತಿಗೂ ತೃಪ್ತಿ ಇದೆ. ಹೌದು ಸರ್. ಆಕೆ ನನ್ನ ಜೊತೆ ಇರೋವರೆಗೂ ಕೂಡ ಇವನ್ ಇದು ಗೊತ್ತಾದ ಮೇಲೂ ಅಥವಾ ಗೊತ್ತಾಗೋಕ್ಕಿಂತ ಮುಂಚೆಲೂ ನಾನು ಒಂದೇ ಥರ ಇದೆ, ನಾನು ಬದಲಾಗಿಲ್ಲ. ಇಲ್ಲ ಸರ್. ಈ ಹೆಮ್ಮೆ ನಿಮಗಿರಲಿ. ಆ್ಯಂಡ್ ನನ್ನ ಪ್ರಾಥಮಿಕ ಸಲಹೆ ಏನು ಅಂತ ನಿಮಗೆ ಅರ್ಥ ಆಯಿತು. ಬಟ್ ನೀವು ಹೇಳಿದ್ರಿ ಇಲ್ಲ ಸರ್ ನಾನು ಆ ಸಮಾಲೋಚನೆ ಮಾಡಿಯೂ ನೋಡಿದೆ ಅಂತ ನೀವು ಹೇಳಿದ್ದೀರಾ, ಹೌದಲ್ವಾ? ಹೌದು ಸರ್, ಹೌದು ಸರ್. ಬಟ್ ಅದಕ್ಕೂ ಅದು ಯಾವುದೋ ಇಲ್ಲ ಸರ್. ಸರಿಗೆ ಬರ್ತಾ ಇಲ್ವಾ, ಅಥವಾ ಅಲ್ಲೂ ಕೂಡ ಯಾವುದೇ ಒಳ್ಳೆಯ ಲಕ್ಷಣ ಕಾಣ್ತಾ ಇಲ್ವಾ? ಅಲ್ಲಿ ಒಳ್ಳೆ ಅಕ್ಷರ ಕಾಣ್ತಿಲ್ಲ ಸರ್. ಮತ್ತೆ ಯಾಕೆಂದ್ರೆ ಒಪ್ಪಿಕೊಳ್ಳುವಂತ ಮನಸ್ಸೇ ಇಲ್ಲ, ಏನು ತಪ್ಪು ಮಾಡಿದ್ರು ಒಪ್ಪಿಕೊಳ್ಳುವಂತ ಮನಸ್ಸಿಲ್ಲ. ಅದೇ ಯಾಕೆಂದ್ರೆ ಇಷ್ಟು ಒಂದು ದೊಡ್ಡ ತಪ್ಪನ್ನು ನಾನು ಕ್ಷಮಿಸಿದ್ರೆ ನಾಳೆ ಇನ್ನೊಬ್ಬರ ಇದ್ರಲ್ಲಿ ಸಹ ಅವಳು ಅದೇ ರೀತಿ ತಪ್ಪು ಮಾಡಿ ಬಂದು ಇಲ್ಲ ಅಂತಲೇ ವಾದಿಸಿದ್ರೆ ನನ್ನ ಲೈಫ್ ಎಲ್ಲ ಸರ್ ಹಾಳಾಗುದು. ನಾನೇ ಮಾನಸಿಕವಾಗಿ ಹೊರಗಬೇಕಾದದ್ದಲ್ಲ ಸರ್. ಓಕೆ, ನಾನೀಗ ಅಂತಿಮವಾಗಿ ನಿಮಗೆ ಸಲಹೆ ನೀಡಬಲ್ಲೆ. ಈಗ ನಾನು ಇಷ್ಟೊತ್ತು ಯಾಕೆ ಹೇಳಿದೆ ಅಂದರೆ, ಬಹುಶಃ ಇನ್ನೊಬ್ರು ಯಾರೋ ಇದರಿಂದ ಪಾಠ ಕಲೀಲಿ ಅಂತ ನೀವು ಹೇಳಿದಾಗ ನನಗದು ಕೊಂಚ ಬೇರೆ ಥರ ಅನ್ನಿಸ್ತು. ಯಾಕಂದರೆ ನಿನ್ನ ಬದುಕನ್ನು ಈಗ ಸರಿ ಮಾಡ್ಕೊಳ್ಳೋ ಸಮಯದಲ್ಲಿ ಇಲ್ಲಿ ಯಾವುದೋ ಸಮಾಜದ ಸಂದೇಶದ ಬಗ್ಗೆ ಯೋಚನೆ ಮಾಡೋ ಸಮಯ ಅಲ್ಲ. ಬಟ್ ಇಲ್ಲಿ ನನಗೆ ಬಹಳ ಮುಖ್ಯ ಅನಿಸಿದ್ದು, ಈವನ್ ನೀವು ಅದನ್ನು ಕ್ಷಮಿಸಿ ಸರಿದಾರಿಗೆ ತರಲಿಕ್ಕೆ ನೋಡಿದಾಗಲೂ ಅವರು ಸಾಂತ್ವನ ಕೇಂದ್ರಕ್ಕೆ ಅಥವಾ ನಿನ್ನ ಬಗ್ಗೆನೇ ಬೇರೆಯವ್ರ ಹತ್ರ ಸಲಹೆ ತಗೊಂಡು ನಿನ್ನ ಬಗ್ಗೆನೇ ವಿರುದ್ಧ ಮಾಡ್ತಾರೆ ಅಂದರೆ ಇದು ಅಲ್ಲಿಗೆ ಒಂದು ಮುಗಿದ ವಿಚಾರ. ನಾನು ನೀವು ಇಲ್ಲ ಸರ್ ಇದಾದ ಮೇಲೂ ಮಾತಾಡ್ಲಿಕ್ಕೆ ಟ್ರೈ ಮಾಡಿದೆ ಅಂತ ಮುಂಚೆನೇ ಹೇಳಿದರೆ ನಾನು ಆ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ನನ್ನ ಬದುಕಲ್ಲಿ ನಾನು ಪ್ರೀತಿ ಮತ್ತು ಕ್ಷಮೆಗಳಿಗೆ ಹೆಚ್ಚು ಬೆಲೆ ಕೊಡ್ತೀನಿ. ನಾನು ನಿಮ್ಮನ್ನು ಅಲ್ಲಿಗೆ ತಗೊಂಡು ಹೋಗಿಬಿಡ್ತಾ ಇದ್ದೆ ಅಂತಿಮವಾಗಿ. ಆದರೆ ಯಾವಾಗ ಈ ವಿಚಾರವೂ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೂ ಮೀರಿದ್ದು ಅಲ್ಲೊಂದು ವ್ಯವಹಾರ ದೊಡ್ಡದಾಗ್ತಿದೆ ಹೊರತು ಅಥವಾ 10 ಲಕ್ಷ ಅಥವಾ ಕಾನೂನು ಅಥವಾ ಅದನ್ನು ದೊಡ್ಡದು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಬಟ್ ಇಲ್ಲಿ ಯಾವುದೂ ಸರಿ ಆಗೋ ಸೂಚನೆ ಇಲ್ಲ ಅಂತ ನಿಮ್ಮ ಬಾಯಿಂದಲೇ ಬಂದಾಗ ಅವಶ್ಯವಾಗಿ ನನ್ನ ಸಲಹೆ ಅಂತೂ ಅದಾಗಿರೋದಿಲ್ಲ. ಹೌದು ಸರ್. ಅದಕ್ಕಿಂತ ಇವತ್ತು ಅವಳ ಫ್ಯಾಮಿಲಿಯಿಂದ ಅಣ್ಣನ ಯಾರು ಅದು ದೊಡ್ಡ ದೂರದಿಂದ ರಿಲೇಷನ್ ಅವರು ಒಂದು ಮಾತು ಹೇಳಿದ್ರು ನನಗೆ, ಏನಾಯ್ತು ನಿಮ್ದು ಅಂತ ಕೇಳುವಾಗ ಕೊನೆಗೆ ಹೇಳಿದ್ರು ಎಷ್ಟು ಸಿಗ್ತದೆ ಅಷ್ಟು ಅವನ ಹತ್ರ ತಕೊಳ್ಳುವ ಅಂತ. ಅದೇ ಇದು ನೋಡಿ ಸರ್, ಸಂಸಾರ ವ್ಯವಹಾರ ಇಲ್ಲ ಅದು ಸಂಪೂರ್ಣವಾಗಿ ಯಾವಾಗ 10 ಲಕ್ಷದ ಮಾತು ಬಂತು, ಇವನ್ ತಪ್ಪು ಅವ್ರ ಕಡೆಯಿಂದ ಇದ್ದು ಆ ಹಣದ ವಿಚಾರಕ್ಕೆ ಪ್ರಸ್ತಾಪ ಆಯಿತು, ಅಲ್ಲಿಗೆ ಅದು ಬೇರೆನೇ ರೀತಿ ಇದೆ. ಅದು ಒಳ ಸತ್ಯ ನಿನಗೆ ಈಗ ಅರ್ಥ ಆಗಿದೆ ಅನ್ನೋದೇ ನಿಮ್ಮ ಪುಣ್ಯ. ಇದಾದ ಮೇಲೂ ನೀವು ಪದೇ ಪದೇ ಮನ್ನಿಸಿ ಒಳಗಡೆ ಕರ್ಕೊಂಡು ಬಂದಿದ್ರೆ ಒಂಥರ ಈ ದುಷ್ಟಶಕ್ತಿಗಳನ್ನ ನಡಮನಿ ಕೂರಿಸ್ಕೊಂಡಂಗೆ ಆಗಿರ್ತಿತ್ತು. ಹೌದು ಸರ್, ಆ ರೀತಿ ಮಾಡಿದ್ದಾರೆ ಸರ್. ಅದರಲ್ಲಿ ಸಹ ಇದು ಎಂತ ವಾಮಾಚಾರ, ಅದರಲ್ಲಿ ಸಹ ಅದು ಸಹ ಆಗಿದೆ ಸರ್ ನನಗೆ ಅವಳು ಮದುವೆ ಆದ ನಂತರ. ಇರ್ಲಿ, ನೀವೀಗ ಒಂದು ಮಾತಿದೆ ಈ ವಾಮಾಚಾರದ ವಿಚಾರವಾಗಿ, ಯಾರೊಬ್ರು ಮಾಡಿಸಿದ್ದು ನಿಮಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತಂತೆ. ಬಟ್ ಗೊತ್ತಾಗಿ ನೀವು ಧೈರ್ಯವಂತರಾಗ್ಬಿಟ್ರೆ ಅದಕ್ಕೆ ನಿಮ್ಮ ಮೇಲೆ ಕೆಲಸ ಮಾಡೋದಿಲ್ವಂತೆ. ಹೌದು ಸರ್, ಅದನ್ನು ನಾವು ತೆಗಿಸಿ ಆಯ್ತು ಸರ್. 2 ಪೀಸ್ ಕೋಳಿ ಇದರಲ್ಲಿ ಹಾಕಿ ಕೊಟ್ಟದ್ದು ಸರ್. ಎನಿವೆ, ಅದೆಲ್ಲವನ್ನ ಮೀರಿ ನಾನೀಗ ನಿಮಗೆ ಹೇಳುವಂಥದ್ದು, ಇದನ್ನ ಆದಷ್ಟು ಬೇಗ ಸಮಾಪ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಕ್ಷಮಿಸುವ ದಡ್ಡತನವನ್ನು ಇಲ್ಲಿ ಮಾಡಬೇಡಿ. ಅದ್ಯಾವತ್ತೂ ಆಗಬಾರ್ದು. ಆ್ಯಂಡ್ ನೀವು ಹಿಂಗೆ ಒಂಟಿಯಾಗಿ ಉಳ್ಕೊಂಡ್ರೂ ಪರವಾಗಿಲ್ಲ, ಅವ್ರು ಏನು ಅನುಭವಿಸ್ತಾರೆ ಅದು ನೀವು ಕಣ್ಣಾರೆ ನೋಡಿ. ಆದರೆ ಇಲ್ಲಿ ನೀವೇನೋ ಕಟ್ಕೊಳ್ಳೋದು, 10 ಲಕ್ಷ ಕೊಡೋದು, ನಿಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾವುದೋ ಒಂದು ದುಷ್ಟತೆಯನ್ನು ನೀವು 10 ಲಕ್ಷ ಕೊಟ್ಟು ಸಪೋರ್ಟ್ ಮಾಡ್ದಂಗೆ ಆಗಬಾರ್ದು. ಅದೆಂಥದ್ದೇ ಆಗಲಿ ಸರ್, ಇವನ್ ನಿಮ್ಮ ತಾಯಿ ಜಾಗದಲ್ಲಿ ಕೂತೀಗ ಯೋಚನೆ ಮಾಡಿದ್ರೆ ಅದೊಂದು ದೊಡ್ಡ ನೋವು ನಿಮ್ಮ ತಾಯಿಗೆ. ಯಾಕಂದರೆ ಮಗನ ಬದುಕಿಂಗೇನೋ ಆಗೋದು ಈಗ ಅವ್ರು ನಿಮ್ಮ ಮುಂದೆ ನಗ್ತಾ ಮಾತಾಡ್ತಿರ್ಬೋದು, ಬಟ್ ಅವ್ರಿಗೆ ಹೇಳಲು ಆಗದ ನೋವು ಅವ್ರ ಹತ್ರ ಇದೆ. ಹೌದು ಸರ್, ನಾವಿಬ್ರು ಆ ರೀತಿ ಇದು ಮಾಡ್ತಿದ್ದೆ ಸರ್. ಯಾಕಂದ್ರೆ ತಾಯಿಗೆ ಸಹ ಅಷ್ಟು ಒಂದು ಹುಷಾರಾಗಿರ್ಲಿಲ್ಲ. ನಾನು ಅದನ್ನು ನಿಜ ರಾತ್ರಿ ಹಗಲು ಕೆಲಸ ಮಾಡಿ ಅವರಿಗೆ 9 ವರ್ಷ ಹುಷಾರಿಲ್ಲದಿತ್ತು ಸರ್. ಮೈ ಗಾಡ್, ಇವನ್ ಆ 9 ವರ್ಷವೂ ಕೂಡ ನೀವು ಪೋಷಣೆ ಮಾಡಿದ್ದೀರಾ? ಹೇಗೆ ಸರ್? ಆ 9 ವರ್ಷವೂ ನೀವೇ ನೋಡ್ಕೊಂಡು, ನಿರಂತರವಾಗಿ ನಾವೇ ನೋಡ್ಕೊಂಡಿದ್ದೆ ಸರ್. ಒಂದೊಂದು ತಿಂಗಳಲ್ಲಿ ಒಂದೊಮ್ಮೆ 20,000 16,000 ಒಂದೊಂದು ತಿಂಗಳಿಗೆ ಒಮ್ಮೊಮ್ಮೆ ಬಿಲ್ ಬರ್ತಿತ್ತು ಸರ್. ಇಷ್ಟೆಲ್ಲ ನೋವು ಅನುಭವಿಸಿ ಕೊನೆಗೆ 2 ಲಕ್ಷ ಇದು ಮದ್ವೆಗೆ ತಗೊಂಡ ಸಾಲನು ಇನ್ನು ಒಂದು 70-80 ಸಾವಿರ ಉಂಟು ಸರ್ ಬಾಕಿ ಇದೆ. ಅದರಲ್ಲಿ 10 ಲಕ್ಷ ಕೇಳಿದ್ರೆ ಎಲ್ಲಿಂದ ಕೊಡುದು?
ದಯವಿಟ್ಟು ಅದ್ರ ಬಗ್ಗೆ ಬೇಡ. ಆ್ಯಂಡ್ ನಾನು ಹೇಳ್ತೀನಿ, ಖಂಡಿತ ನನ್ನ ಅರಿವಿಗೆ ಬರ್ತಾ ಇರೋ ಪ್ರಕಾರ ಇಲ್ಲಿ ನಿಮಗೆ ಸಪೋರ್ಟ್ ಮಾಡೋ ಯಾವುದೋ ಒಂದು ಶಕ್ತಿ ಖಂಡಿತ ಬರುತ್ತೆ. ಅದು ಯಾವ ರೂಪದಲ್ಲಿ ಬರುತ್ತೋ, ಲಾಯರ್ ರೂಪದಲ್ಲಿ ಬರುತ್ತೋ, ಏನು ಬರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ನೀವು ಶರಣಾಗಬಾರ್ದು. ಆ್ಯಂಡ್ ಇದ್ರ ಜೊತೆ ನಾನು ಹೇಳ್ತೀನಿ, ಇನ್ನೊಂದು ದಾಂಪತ್ಯದ ವಿಚಾರಕ್ಕೆ ನೀವು ಕೈ ಹಾಕಿ, ಬಟ್ ಇದನ್ನ ಅಂತ್ಯ ಮಾಡ್ಕೊಳ್ದೇನೆ ನೀವು ಕೈ ಹಾಕಂಗಿಲ್ಲ. ಅದಿಲ್ಲ ಸರ್, ಅದಿಲ್ಲ ಸರ್. ಅದು ನಿಮಗೂ ಗೊತ್ತಿರುತ್ತೆ, ಯಾಕಂದ್ರೆ ಇಲ್ಲೇ ನೀವು ಕಾರ್ಯಕ್ರಮದಲ್ಲಿ ತುಂಬಾ ಜನ ನೋಡಿರ್ತೀರಾ. ಯಾಕಂದ್ರೆ ಈ ಸಂಬಂಧ ಜೀವಂತವಾಗಿರ್ಬೇಕಾದ್ರೆ ನೀವು ಇಲ್ಲಿ ಎಷ್ಟೇ ತೊಂದರೆ ಕೊಟ್ಟರು ಕೂಡ ನೀವು ಇದು ಇದ್ದಾಗಲೇ ಇನ್ನೊಂದು ಕಡೆಗೆ ಹೋದ್ರೆ ಅದು ಅನೈತಿಕ ಅಂತ ಕರೆಸ್ಕೊಳ್ಳುತ್ತೆ. ಯಾಕಂದ್ರೆ ಆಕೆ ಏನೇ ತಪ್ಪು ಮಾಡಿರ್ಬೋದು, ಏನೇ ಇರ್ಬೋದು, ಬಟ್ ಅದಕ್ಕೊಂದು ಅಂತ್ಯ ಬಿದ್ದಾಗ ನಿಮ್ಮ ಮನಸ್ಸಿಗೂ ಒಂದು ತೃಪ್ತಿ ಸಿಗುತ್ತೆ, ಹೌದಲ್ವಾ? ಅದು ನ್ಯಾಯಸಮ್ಮತವಾದಂಥದ್ದು. ಒಂಟಿಯಾಗಿದ್ರೂ ಪರವಾಗಿಲ್ಲ, ಬಟ್ ಈ ದುಷ್ಟ ವಿಚಾರಗಳನ್ನ ನಿಮ್ಮ ಹಣ ಕೊಟ್ಟು ನೀವು ಪೋಷಣೆ ಮಾಡ್ದಂಗೆ ಆಗಬಾರ್ದು. ಯಾಕಂದ್ರೆ ನೀವೊಬ್ಬ ಮನುಷ್ಯನಾಗಿ ಇಲ್ಲಿ ಗೆಲ್ಲಿ, ಒಬ್ಬ ಗಂಡನಾಗಿ ನೀವು ಸೋತಿರ್ಬೋದು ಅಥವಾ ಹೆಂಡತಿಯಾಗಿ ಆಕೆ ಸೋತಿರ್ಬೋದು, ಆದರೆ ಹೆಂಡತಿ ಅನ್ನೋದಕ್ಕಿಂತ ಇಲ್ಲಿ ಯಾವುದೋ ಮೋಸಕ್ಕೆ ನೀವು ತಕ್ಕ ಪಾಠವನ್ನು ಕಲಿಸಲೇಬೇಕು. ಅದು ನೀವು ಯುದ್ಧ ಮಾಡಿ ಕಲಿಸಬೇಕು ಅಂತ ಏನಿಲ್ಲ. ಒಂದು ಹೆಣ್ಣಾಗಿ ಆಕೆಯ ಬದುಕು ಏನಾಗುತ್ತೆ ಅಂತ ಇವತ್ತು ಆಕೆ ಗೊತ್ತಾಗ್ತೇ ಇರ್ಬೋದು, ಯಾಕಂದ್ರೆ ಒಂದು ಸೇಫ್ ಝೋನ್ ಆಗಿದ್ದಾರೆ ಅವರು, ತವರು ಮನೆಯವರು. ಚಿಕ್ಕಮಂದಿರವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಆ ರೀತಿ ಅದಕ್ಕೋಸ್ಕರ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅರೆ ಇರಲಿ ಸರ್, ಅವರು ಕೋಟ್ಯಾಧಿಪತಿಗಳಾದರೂ ನಿಮ್ಗಲ್ಲಿ ಬೆಲೆ ಇಲ್ಲ ಅಂದರೆ, ಅಥವಾ ನಿಮ್ಮನ್ನು ಒಂದು ಗಂಡ ಅನ್ನೋ ಸ್ಥಾನಕ್ಕೂ ಮೀರಿ ಅಥವಾ ಆ ಕಾಲಕಸ ಮಾಡ್ಕೊಳ್ಳೋ ಹಂತಕ್ಕೆ ವ್ಯವಹಾರವಾಗಿ ಯಾವಾಗ ತಗೊಂಡ್ರು ಅದಲ್ಲಿ ಮುಗೀತು. ದಯವಿಟ್ಟು ಇದನ್ನ, ಯಾಕಂದರೆ ಒಂದು ಸರ್, ಒಬ್ಬ ಗಂಡನಾಗಿ ಅಥವಾ ದಾಂಪತ್ಯ ಜೀವನದಲ್ಲಿ ನೀವು ಸೋತಿರ್ಬೋದು ಸರ್, ಆದರೆ ಒಬ್ಬ ವ್ಯಕ್ತಿಯಾಗಿ ನಿಮಗೆ ವಿವೇಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಆ್ಯಂಡ್ ನಿಮ್ಮ ತಾಯಿಗೆ ಒಂದು ತಿಂಗಳಿಗೆ 20,000 ಒಬ್ಬೊಬ್ಬರು ದುಡಿಮೆನೇ ಅಷ್ಟಿರೋದಿಲ್ಲ. ಬಟ್ ಆ ಹಂತದಲ್ಲೂ ನೀವು ಅದನ್ನು ಮೀರಿ ತಂಗಿಯಂದಿರು ಅಥವಾ ಎಲ್ಲರದು ಮದುವೆ ಮಾಡಿ ಈ ಹಂತಕ್ಕೆ ಬಂದು ನಿಂತಿದ್ದೀರಾ ಅಂದರೆ, ಇಲ್ಲಿ ಯಾವುದೋ ಆಚೆಯಿಂದ ಬಂದಿರೋ ಒಂದು ದುಷ್ಟಶಕ್ತಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇದು ಒಳ್ಳೆಯದೇ ಆಗಿದೆ ನನ್ನ ಪ್ರಕಾರ. ಯಾಕಂದರೆ ಸ್ವಲ್ಪ ಕಾಲು ತೆಗೆದು ಆಚೆ ಹೋಗಿದೆ. ಇದು ಇಲ್ಲೇ ಬೇರೂರಿದ್ರೆ ಇದು ಬೇರೆದೇ ಆಗ್ತಾ ಇತ್ತು. ಯಾಕಂದರೆ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅನ್ನಂಗೆ ಅದು ತಾಯಿಯ ಪ್ರೀತಿಯನ್ನು ನಾನು ಕಳ್ಕೊಳ್ಬೇಕಿತ್ತು ಸರ್. ಅಲ್ಲ, ಈಗ ನನಗನ್ಸುತ್ತೆ ಬಹುಶಃ ನಿಮ್ಮ ತಾಯಿ ನೋಡ್ಕೊಳ್ಳಿಕ್ಕೆ ನಿಮಗೆ ಈಗ ಹೆಚ್ಚು ಸಮಯ ಸಿಗ್ತಾ ಇದೆ. ಆ್ಯಂಡ್ ಎನಿವೆ, ನಿಮ್ಮ ನೋವನ್ನು ನಾನು ಖಂಡಿತ ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ನನಗಿಲ್ಲಿ ಬಹಳ ಖುಷಿ ಅನಿಸಿದ್ದು, ನೀವು ಆಲ್ರೆಡಿ ಮಾನಸಿಕವಾಗಿ ತಯಾರಾಗ್ಬಿಟ್ಟಿದ್ದೀರಾ. ನೀವು ಅಳ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ದ್ವೇಷಿಸ್ತಾ ಇಲ್ಲ, ಬಟ್ ನಿಮ್ಮ ಬದುಕಲ್ಲಿ ಏನಾಯಿತು ಅದನ್ನು ಒಪ್ಕೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ. ಅಯ್ಯೋ ಸರ್, ಅವಳು ಯಾಕೆ ಹಿಂಗೆ ಮಾಡಿದ್ಲು ಅನ್ನೋದು ನಿಮ್ಮ ಪ್ರಶ್ನೆ ಅಲ್ಲ, ಬಟ್ ಹಿಂಗೆ ಮಾಡಿದಾಳೆ ಸರ್ ಅನ್ನೋದು ನಿಮ್ಮ ಪ್ರಶ್ನೆ. ಅಯ್ಯೋ ಯಾಕೆ ಹಿಂಗೆ ಅಂತ ಅನ್ನೋದಕ್ಕಿಂತ ಹಿಂಗಿದೆ ಸರ್, ಈಗ ನಾನು ಹಿಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಈ ಪ್ರಶ್ನೆ ಬಹಳ ಅದ್ಭುತ. ಸೊ ನನ್ನ ಅಂತಿಮ ಸಲಹೆ, ಈಗ ನಿಮ್ಮ ಕುಟುಂಬ ಯಾವತ್ತಿದ್ದು ಕೂಡ ಅದು ನಿಮ್ಮ ಬೇರು. ಇಲ್ಲಿ ಹೆಂಡತಿ ಅಥವಾ ಈ ಮಧ್ಯೆ ಯಾರೆಲ್ಲ ಬರ್ತಾರೆ, ಇದು ಕೊಂಬೆ, ಮರದ ಕೊಂಬೆ ಹೋದ್ರೂ ಮರ ಬದುಕುತ್ತೆ, ಆದರೆ ಬೇರು ಹೋದ್ರೆ ಬದುಕೋದಿಲ್ಲ. ನಿಮ್ಮ ಬೇರು ನಿನ್ನ ಕುಟುಂಬ. ನೀವು ಆದಷ್ಟು ಅದನ್ನ ಅತ್ಯದ್ಭುತವಾಗಿ ಕಟ್ಕೊಳ್ಳಿ. ಇನ್ನು 35 ಏಜ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಒಳ್ಳೆ ಮನಸ್ಸುಗಳು ಸಿಕ್ಕಿ 40 ವಯಸ್ಸಿಗಾದ್ರೂ ಕೂಡ ಅದೊಂದು ಅದ್ಭುತ ದಾಂಪತ್ಯ ಬದುಕು. ಬಟ್ ಯಾವುದು ಸಡನ್ನಾಗಿ ಆಗಬೇಕು ಅಂತ ಯಾರನ್ನೂ ಕೆಟ್ಟವ್ರು ತಂದು ಮತ್ತೆ ಕೂರಿಸ್ಕೊಳ್ಳೋದಾಗಬಾರ್ದು. ನೋಡಿ ಸರ್, ಇರೋ ಈ ಬದುಕನ್ನು, ಯಾಕಂದರೆ 30 ಊಟ ಇದೆ, ಅಮ್ಮ ಅನ್ಲಿಕ್ಕೆ ಕಣ್ಮುಂದಿನ್ನೂ ಅಮ್ಮ ಇದ್ದಾರೆ, ಜೊತೆಗೆ ಸಹೋದರಿಯರಿದ್ದಾರೆ, ಸಂಬಳ ಇದೆ, ಏನೋ ಒಂದು ಬದುಕು, ಇರೋಕೆ ಮನೆ ಇದೆ, ನಡೀತಾ ಇದೆ ಬದುಕು. ಬಟ್ ಈ ಒಂದು ವಿಚಾರದಲ್ಲಿ ಹೌದು, ನೀವೆಡ್ಬೋದ್ರು ಅಥವಾ ಅವ್ರು ಮೋಸ ಮಾಡಿದ್ರು, ಒಟ್ಟಿನಾಗ ಆಗಿರೋದಂತೂ ಸತ್ಯ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಇದರ ವಿಚಾರ ಹೆಚ್ಚು ಚರ್ಚೆ ಆಗಬಾರ್ದು. ಆ್ಯಂಡ್ ಇದನ್ನು ನಾನಿಲ್ಲಿ ಸೋತೆ ಅಂತ ಅವ್ರಿಗೆ ಯಾವತ್ತಿಗೂ ಗೊತ್ತಾಗಬಾರ್ದು, ಅಥವಾ ನೀವು ಸೋತಿರೋ ಥರ ಯಾವತ್ತೂ ವರ್ತನೆ ಮಾಡಬಾರ್ದು. ನೀವು ಇಲ್ಲಿ ಸೋತಿಲ್ಲ, ಅವ್ರು ಹೋರಾಡ್ಲಿಕ್ಕೆ ನಿಂತಿದ್ದಾರೆ ಅಂದರೆ ಅಬ್ಬಬ್ಬ ಅಂದ್ರೆ ಒಂದು ನಿಮ್ಮ ಸೈನ್ ಆಗೋವರೆಗೂ ಅಥವಾ ನೀವೇನೋ ಮಾಡೋವರೆಗೂ ಅವ್ರೇನು ಅಬ್ಬಬ್ಬ ಅಂದ್ರೆ ಓಡಾಡ್ಬೋದು ಅಷ್ಟೇ, ಕಿರಿಚಾಡ್ಬೋದು. ಬಟ್ ನಿಮ್ಮ ಕಡೆಯಿಂದಲೂ ಅನೇಕ ಪಾಠಗಳನ್ನು ಅವ್ರಿಗೆ ಕಲಿಸ್ಬೋದು. ಇವನ್ ಮೋಸ ಮಾಡಿರೋರೇ ಅಷ್ಟು ದುಷ್ಟ ನರ್ತನ ಮಾಡ್ತಾ ಇದ್ದಾರೆ ಅಂದರೆ ಸತ್ಯ ನಿಮ್ಮ ಕಡೆ ಇದೆ. ಈ ಕ್ಷಣ ಬಹುಶಃ ಪರಿಸ್ಥಿತಿ ನಿಮ್ಮನ್ನು ಕಟ್ಟಾಕಿದೆ ಹೊರತು ನೀವು ಸೋತಿಲ್ಲ ಸರ್. ಯಾವತ್ತಿದ್ರು ಇದು ಸುಳ್ಳು ಯಾವತ್ತಿದ್ರು ಗೆಲ್ಲಕ್ಕಿಲ್ಲ ಅಂತ ಮನಸ್ಸಿನಲ್ಲಿ ಅದೇ ಸತ್ಯ ಸರ್, ಅದೇ ಸತ್ಯ.
ಹೌದು ಸರ್, ಒಂದು ದಿವಸ ಸತ್ಯ ಗೆದ್ದೇ ಗೆಲ್ಬಹುದು ಅಂತ ಒಂದು ನಂಬಿಕೆ ನನಗೆ ಇಷ್ಟವರೆಗೆ ಬಿಟ್ಟಿಲ್ಲ, ಇನ್ನು ಕೈ ಬಿಡ್ಲಿಕ್ಕೆ ಬಿಡಬೇಡಿ ಸರ್. ನಿಮ್ಮ ಉಸಿರು ಹೋದ್ರೂ ಕೂಡ ಅದೇ ಸತ್ಯದಲ್ಲಿ ನೀವು ಅಂತ್ಯ ಕಂಡ್ರೂ ಪರವಾಗಿಲ್ಲ. ಯಾಕಂದ್ರೆ ನಿಮ್ಮ ಆತ್ಮ ತುಂಬಾ ಹೆಮ್ಮೆಯಿಂದ ನಿಮ್ಮಿಂದ ದೂರ ಆಗಲಿ. ಹೌದು ಸರ್. ಯಾಕಂದ್ರೆ ಇಲ್ಲಿ ಯಾರನ್ನು ಕೆಟ್ಟವರನ್ನ ಕ್ಷಮಿಸಿ ಪ್ರತಿದಿನ ಸಾಯೋದಕ್ಕಿಂತ ಆ ಸಾವೇ ಅದ್ಭುತ ಅಲ್ವಾ? ಹೌದು ಸರ್. ಅರ್ಥಾತ್ ನಾನು ಪ್ರಚೋದನೆ ನೀಡ್ತಾ ಇಲ್ಲ, ಬಟ್ ಇಂತಹ ದುಷ್ಟರಿಂದ ನಾನು ದೂರ ಇದ್ದೆ. ನನ್ನ ಕುಟುಂಬಕ್ಕೆ ನಾನು ಆಧಾರವಾದಿ, ಒಬ್ಬ ಮಗನಾಗಿ, ಒಬ್ಬ ಅಣ್ಣನಾಗಿ, ಅಥವಾ ಒಬ್ಬ ಯಾರಿಗೋ ತಮ್ಮನಾಗಿ ಅಥವಾ ಅಣ್ಣನಾಗಿ ನನ್ನ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿಭಾಯಿಸಿದ್ದೀನಿ. ಇಲ್ಲಿ ಯಾರೋ ನನ್ನ ಸಂಗಾತಿಯಾಗಿ ಬಂದರೆ ನಾನು ಖಂಡಿತ ಆಯ್ಕೆ ಮಾಡ್ಕೊಳ್ತೀನಿ. ಬಟ್ ಇಲ್ಲಿ ಯಾರೊಬ್ರು ಬಿಟ್ಟು ಹೋದ್ಲು, ಜಾಗ ಖಾಲಿ ಇದೆ ಅಂದ್ಕೊಂಡು ಕೆಟ್ಟವನ್ನ ತಂದು ಮತ್ತೆ ಕೂರಿಸ್ಕೊಳ್ಳೋದು ಬೇಡ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾನು ತುಂಬ ಸರಿ ನೋಡಿದ್ದೀನಿ ಸರ್, ನನಗೆ ಒಂಟಿತನ ಕಾಡ್ತಾ ಇದೆ, ಆ ಕಾರಣಕ್ಕೋಸ್ಕರ ಇನ್ಯಾರನ್ನೂ ಹೋದೆ, ಬಟ್ ಅವ್ರು ಹಿಂಗೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾವಾಗ ನೀವು ದುಃಖದಲ್ಲಿದ್ದಾಗ ಅಥವಾ ತೀರಾ ಒಂಟಿ ಅನ್ನಿಸಿದಾಗ ನೀವು ಆ ಒಂಟಿತನವನ್ನು, ಆ ಖಾಲಿ ಜಾಗವನ್ನು ತುಂಬಲಿಕ್ಕೋಸ್ಕರ ಸಡನ್ನಾಗಿ ನೀವು ಹೋದರೆ ಆತುರದಲ್ಲಿ ಮಾಡುವುದೆಲ್ಲ ತಪ್ಪು ನಿರ್ಧಾರವೇ. ತಪ್ಪು ನಿರ್ಧಾರವೇ ಸರ್. ಹೌದಲ್ವಾ ಸರ್? ಹೌದು ಸರ್, ಅದು ನನ್ನ ಲೈಫಿಗೆ ಅಲ್ಲ, ಇನ್ನೊಬ್ಬರ ಲೈಫಿಗೆ ಬಿಟ್ಟು ಬೀಳುವುದಿಲ್ಲ ಸರ್. ನಿಜ. ಆ್ಯಂಡ್ ವೆಲ್ ಸರ್, ಮಾಡೋ ನಿಮಗೇನು ಅನ್ನಕ್ಕೆ ದಾರಿಯಾಗಿರೋ ಆ ಕೆಲಸವೇ ಬಹುಶಃ ಒಬ್ಬ ಮನುಷ್ಯನಾಗಿ ಇವತ್ತು ಯಾರಿಗೊಬ್ಬರಿಗೆ ಕೆಲಸನೇ ಇಲ್ಲ, ಅಲಿತಾ ಇದ್ದಾರೆ ಬಟ್ ಕೆಲಸ ಇಲ್ಲ. ಹೌದು ಸರ್. ಯಾರೋ ಒಬ್ಬರಿಗೆ ಊಟ ಮಾಡಿಕೊಡೋರಿಲ್ಲ, ಯಾರೋ ಒಬ್ಬರಿಗೆ ತಾಯಿನೇ ಇಲ್ಲ. ಬಟ್ ನಿಮ್ಮ ಬದುಕು ಹಾಗೆ ನೋಡಿದ್ರೆ ನೀವು ತುಂಬ ದೃಷ್ಟಿಕೋನವನ್ನು ಬದಲಿಸ್ಕೊಳ್ಳಿ. ಈಕೆ ವಿಚಾರ ಗೊತ್ತಾಗಿ ಇದು ಆದಷ್ಟು ಬೇಗ ಬೆಳಕಿಗೆ ಬಂದು ಆದಷ್ಟು ಬೇಗ ದೂರ ಆಗಲಿ. ಇದು ಲೇಟಾಗಿ ಬೆಳಕಿಗೆ ಬಂದಷ್ಟು ನೀವು ಲೇಟಾಗಿ ದುರಂತಕ್ಕೆ ಈಡಾಗ್ತಾ ಇದ್ರಿ ಅಷ್ಟೇ. ಓಕೆ, ಅವ್ರು ಏನೇ ಬೆದರಿಸ್ಬೋದು, ಏನೇ ಮಾಡ್ಬೋದು, ಸತ್ಯ ನಿಮ್ಮ ಕಡೆ ಇದೆ. ಆ್ಯಂಡ್ ಭಗವಂತನನ್ನು ಅಥವಾ ಆ ಸತ್ಯವನ್ನು ನೀವು ಆ ರೀತಿಯಲ್ಲಿ ಈ ನಂಬಿಕೆಯನ್ನು ಹೀಗೆ ಉಳಿಸ್ಕೊಳ್ಳಿ. ಇದೇ ನಿಮ್ಮ ಬಂಡವಾಳ. ಓಕೆ ಸರ್. ಯಾವತ್ತೂ ನೀವು ಸೋಲಬಾರ್ದು, ಹಾಗೂ ಸೋಲುವ ರೀತಿ ನೀವು ಯೋಚನೆನೂ ಮಾಡಬಾರ್ದು. ಹಬ್ಬ ಅಂದರೆ ಬಂದು ಏನು ಮನೆ ಹತ್ರ ಜಗಳ ಮಾಡ್ಬೋದು, ಅಷ್ಟೇ ಮಾಡ್ಲಿಕ್ಕೆ ಸರ್, ಇನ್ನೇನು ಮಾಡ್ಲಿಕ್ಕಾಗಲ್ಲ. ಏನು ಮಾಡ್ಲಿಕ್ಕಾಗಲ್ಲ ಸರ್. ಒಬ್ಬ ಹುಡುಗನಾಗಿ ನೀವು ನಿಮ್ಮ ಬದುಕನ್ನು ಖಂಡಿತ ಹೆಂಗೆ ಬೇಕಾದರೂ ನೀವು ಬದಲಾಯಿಸ್ಕೊಂಡು ಹೋಗ್ಬೋದು. ಆದರೆ ಹುಡುಗಿನೂ ಕಾರಣ ಕೇಳ್ತಾ ಇಲ್ಲ, ಬಟ್ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಯಾವತ್ತಿದ್ರೂ ಕೂಡ ಇವತ್ತು ಆಕೆ ಏನು ಆಟ ಆಡ್ತಾ ಇದ್ದಾಳೆ ಅಥವಾ ಇವತ್ತು ಆಕೆ ಏನು ನವರಂಗಿ ಆಟವನ್ನು ತೋರಿಸ್ತಾ ಇದ್ದಾಳೆ, ಅದು ಯಾವತ್ತೂ ಕೂಡ ಆಕೆಯ ಪಾಲಿಗೆ ವಿಷ. ನಿಮ್ಗೆ ಅದೃಷ್ಟ ಇದ್ದರೆ ನೀವು ಅದನ್ನು ಕಣ್ಣಾರೆ ನೋಡ್ತೀರಾ. ಅದು ಆಕೆಗೆ ಆಗಲೇಬೇಕು. ಮಾಡಿರೋ ತಪ್ಪನ್ನು ಬಹುಶಃ ಹೇಳಿಬಿಟ್ಟಿದ್ರೆ ಇವತ್ತು ಆಕೆ ನನ್ನ ದೃಷ್ಟಿಯಲ್ಲೂ ಬಹಳ ದೊಡ್ಡವಳಾಗ್ತಾ ಇದ್ಲು. ತಪ್ಪೆಲ್ಲರೂ ಮಾಡ್ತಾರೆ, ಆದರೆ ಇದನ್ನು ಮುಚ್ಚಿಟ್ಕೊಂಡು ಆ್ಯಂಡ್ ಜೊತೆಲಿದ್ದೇ ಅದೊಂಥರ ಭಯಂಕರವಾದ ನಾಟಕ ಮಾಡಿದಾರೆ ನೋಡು 3 ತಿಂಗಳು. ಹೌದು ಸರ್. ಅವಳಿ ಇಲ್ಲಿ ಬಂದ ನಂತರ ಇದೆ ಮದ್ವೆ, ಆಗಸ್ಟ್ ಅಲ್ಲಿ ಮದ್ವೆ ಆಗಿದ್ದು, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ನೋಡುವ ನಮಗೆ ಲೆಕ್ಕ ಸಿಗುದು ಖಾಲಿ 4 ತಿಂಗಳು ಮಾತ್ರ. ಅವಳಿಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ 6 ತಿಂಗಳು ಸಿಗ್ತಾ ಉಂಟು ಸರ್. ಅದೆಲ್ಲ ನೋಡಿ, ಬಹುಶಃ ಒಂದು ಸಂಬಂಧದ ವಿಚಾರದಲ್ಲಿ ಇಷ್ಟು ದೊಡ್ಡ ಸುಳ್ಳು ಹೇಳಿರೋರಿಗೆ ನಕಲಿ ಆಗಿ ಯಾವುದೇ ಪ್ರಮಾಣ ಪತ್ರವನ್ನು ಸೃಷ್ಟಿ ಮಾಡೋದಕ್ಕೆ ಅವ್ರಿಗೇನು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಹಾಗೆಲ್ಲ ಸರ್, ಇದು ಸ್ಕ್ಯಾನಿಂಗ್ ನಾನೇ ಮಾಡಿಸಿದೆ ಸರ್. ಮನೆಗೆ ಬಂದ ನಂತರ ಮದುವೆ ಆದ 6 ತಿಂಗಳಲ್ಲಿ, ಮದುವೆಗೆ ಆಗಿದ್ದು 6 ತಿಂಗಳು, ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ 6 ತಿಂಗಳು ಸಿಗ್ತಾ ಉಂಟು. ಅವಳು ಹೇಳಿದ ನನ್ನಲ್ಲಿ 3 ತಿಂಗಳು ಅಂತ ಹೇಳಿ. 3 ತಿಂಗಳು ಜಾಸ್ತಿ ಉಂಟು ಸರ್. ವೆಲ್ ಸರ್, ಅದು ಮೀರಿ ಹೋಗಿರುವ ವಿಚಾರ. ನಿಮಗೀಗ ಯಾವುದು ಬೇಡವೋ ಅದನ್ನು ನಾನು ನಿಮಗೆ ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಯಾವುದನ್ನು ನಾನು ಸಂಪೂರ್ಣವಾಗಿ ತೆಗೆದು ಹಾಕಿ ಅಂತ ಹೇಳಿದ್ದೀನಿ ಅಂದರೆ ನಾನು ತುಂಬ ದೂರದೃಷ್ಟಿ ಇಟ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ಈಗ ನಿಮ್ಮ ತಾಯಿ ಹಾಗೂ ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಆ್ಯಂಡ್ ಇದು ಸೈಡಲ್ಲಿ ಏನೋ ಒಂದು ಗೊಂದಲ ಆಗಿದೆ, ಅದನ್ನು ಆದಷ್ಟು ಅಂತ್ಯ ಮಾಡ್ಕೊಳ್ಳಿ. ಇದೊಂದು ಚಿಕ್ಕ ವಿಚಾರವಾಗಿ ಇರಬೇಕು ಹೊರತು ಇಡೀ ದಿನ ಇದು ನಿಮ್ಮನ್ನು ಆಕ್ರಮಿಸಬಾರದು. ಆ ಬುದ್ಧಿವಂತಿಕೆಯನ್ನು ನೀವು ಈ ಸಮಯದಲ್ಲಿ, ಹೌದು ನೀವು ದುಃಖದಲ್ಲಿದ್ದೀರಾ ನಿಜ, ಬಟ್ ದುಃಖದಲ್ಲಿದ್ದಾಗಲೇ ನಿಮ್ಮ ನಿಜವಾದ ತಾಕತ್ತು ಆಚೆ ಬರಬೇಕು. ಯಾಕಂದರೆ ಎಲ್ಲವೂ ಚೆನ್ನಾಗಿದ್ದಾಗ ನಗ್ನಗ್ತಾ ಇರೋದಕ್ಕೆ ವಿಶೇಷವಾದ ಶಕ್ತಿ ಬೇಕಿಲ್ಲ ಸರ್. ಬಟ್ ಈ ರೀತಿ ಯಾವುದೋ ಒಂದು ನಾವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಅದು ಯಾವುದೋ ನಂಬಿಕೆ ದ್ರೋಹ ಆಯಿತು ಅಂದಾಗ ಈಗ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಹೌದು ಇಲ್ಲಿ ನಾನು ಮೋಸ ಮಾಡಿದ್ರೋ ಮೋಸ ಹೋದ್ನೋ ಗೊತ್ತಿಲ್ಲ, ಬಟ್ ಆಗಿರೋದಂತೂ ಸತ್ಯ. ಹಾಗಾಗಿ ಇರುವ ನನ್ನ ಆಯಸ್ಸನ್ನು, ನನ್ನ ಇಲ್ಲ ಬೇರೆ ಯಾರೋ ಅದ್ಭುತವಾದವ್ರಿಗೆ ಅಥವಾ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೋ ಕೈ ಕಾಲಿಲ್ದವ್ರು ಆದರೂ ಪರವಾಗಿಲ್ಲ, ಅವ್ರಿಗೆ ಬದುಕೊಡಿ ಪರವಾಗಿಲ್ಲ. ಆದರೆ ಎಲ್ಲವೂ ಚೆನ್ನಾಗಿದ್ದು ಆದರೆ ಮನಸ್ಸು ಕೊಳ್ತು ಹೋಗಿರೋರ ಹತ್ರ ಬದುಕಬಾರ್ದು. ಬಹುಶಃ ಆಕೆ ದೇಹ ಹೊಲ್ಸಾದ್ರೂ ನೀವು ಸ್ವೀಕಾರ ಮಾಡ್ಬೋದು, ಆದರೆ ಮನಸ್ಸು ಹೊಲ್ಸಾದ್ರೆ
ಅದು ಯಾವತ್ತಿದ್ರು ನರಕನೇ. ಮುಂದೆ ಯಾವತ್ತೋ ಒಂದು ದಿವಸ ನಿಜ ಸ್ವರೂಪ ಅದು ತೋರುತ್ತೆ. ಸರ್. ದೇಹ ಹೊಲ್ಸಾದ್ರೆ ಕ್ಷಮಿಸೋದು ದೊಡ್ಡತನ ಸರ್. ಹೌದು ಸರ್. ನಿಮ್ಗೆ ಆ ದೊಡ್ಡತನ ಇತ್ತು, ಇವತ್ತಿಗೂ ನೀವು ಅದನ್ನು ಹೇಳಿದ್ರಿ. ಮುಂಚೆ ಹೇಳಿದ್ರೆ ನಾನು ಆಕೆಯನ್ನು ತಲೆ ಎತ್ಕೊಂಡು ಓಡಾಡ್ತಿದ್ದೆ ಅವ್ರ ಮನೆ ಹತ್ರ. ಹೌದು ಸರ್. ಯಾಕಂದ್ರೆ ನಿಮ್ಮ ಬಾಯಿಂದ ಆ ಮಾತು ಬರ್ಬೇಕಂದ್ರೆ ನಿಮ್ಗೆ ಅಂತಹದೊಂದು ಸಂಸ್ಕಾರ ಸಿಕ್ಕಿರ್ಬೇಕು. ಹೌದು ಸರ್. ನಾನು ಯಾಕಂದ್ರೆ ಇಲ್ಲಿ ಹೆಚ್ಚಿನವರು ಈಗಿನ ಜನರೇಷನ್ ಈ ರೀತಿ ಹೋಗ್ತಾ ಉಂಟು. ಯಾಕಂದ್ರೆ ಫ್ರೆಂಡ್ಗಳ ಜೊತೆ ತಿರುಗಾಡ್ತಾ ಇದ್ರು. ನಾವು ಹಾಗೆಲ್ಲ, ನಾವು ಯಾಕಂದ್ರೆ ಹೆಚ್ಚಾಗಿ ವಯಸ್ಸಿನ ಮೀರಿ ಅವರ ಜೊತೆ ಬೆಳೆದು ಬಂದವರು ಸರ್. ಯಾಕಂದ್ರೆ ಮಾವ, ಅಜ್ಜ, ತಾತ ಅವ್ರ ಜೊತೆ ಇದ್ದವರು ಸರ್. ನೋಡಿ ಸರ್, ನೀವು ಕಡೆಯಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರಿ. ಇವತ್ತಿಗೆ ಈ ಜನರೇಷನ್ ಏನಾಗ್ತಾ ಇದೆ, ಹೌದು ಅವರು ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಉದ್ದೇಶ ಸರಿ ಇರ್ಬೋದು, ಆದರೆ ಎದುರುಗಡೆ ಇರ್ತಕ್ಕಂಥವ್ರು ಹಾಗೆ ಇಲ್ಲ ಅನ್ನೋದೇ ಸತ್ಯ. ಹೌದು ಸರ್. ಎಷ್ಟು ಜನರ ಹೆಣ್ಮಕ್ಳ ಬದುಕು ಆಧುನಿಕತೆಯ ಪ್ರಭಾವ ಸರ್ ಇದು. ನೀವು ಆಧುನಿಕರಾದ್ರೆ ನಿಮ್ಮ ಡ್ರೆಸ್ ಬದಲಾಗ್ಬೋದು, ಆದರೆ ಮನುಷ್ಯನ ಭಾವನೆ ಬದಲಾಗೋದಿಲ್ಲ. ಆಧುನಿಕತೆ ನಿಮ್ಮ ಕಲ್ಲರ್ನ ಬದಲಾಯಿಸ್ಬೋದು, ಆದರೆ ಮನಸ್ಸಿನ ಭಾವನೆಗಳ ಆ ಕಲ್ಲರನ್ನು ಬದಲಾಯಿಸಿ. ಆ ಕಾಲದಲ್ಲೂ ಅದೇ ಮನುಷ್ಯ, ಈ ಕಾಲದಲ್ಲೂ ಅದೇ ಮನುಷ್ಯ. ನಾನು ಮಾತಾಡ್ತಿರೋದು ಒಳಗಿನ ಸತ್ವ, ಆಚೆಯ ಬಣ್ಣ ಅಲ್ಲ. ಹೌದು ಸರ್. ಯಾಕಂದ್ರೆ ಅಜ್ಜ, ಮಾವ, ದೊಡ್ಡ ದೊಡ್ಡವ್ರದ್ದು, ನನ್ನ ಏಜಿಗಿಂತ ದೊಡ್ಡವರ ಜೊತೆನೆ ನಾನು ಜಾಸ್ತಿ ಬೆಳೆದವನು ಸರ್. ಇವತ್ತಿಗೆ ನಾನು ಅವ್ರು ಏನೋ ಹೇಳಿಕೊಟ್ಟಿದ್ದಾರೆ, ಅದರಲ್ಲಿ ಬೇಕಾದದನ್ನು ತಗೊಳ್ತಾನೆ, ಕೆಟ್ಟದನ್ನು ಬಿಟ್ಟಿರ್ತೇನೆ ಸರ್. ಅದ್ಭುತ ಸರ್. ಆ್ಯಂಡ್ ಇವತ್ತಿಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಸರ್, ಇವತ್ತು ನಾನು ನನ್ನ ಈ ವಯಸ್ಸಿಗೆ ಬಹುಶಃ ನಾನು ಮಾಡ್ತಾ ಇರೋ ಕೆಲಸ ಜಗತ್ತಿನ ಆಚೆ ಜಗತ್ತಲ್ಲಿ ಕೂತು ಯೋಚನೆ ಮಾಡಿದ್ರೆ ಇದು ಬಹಳ ದೊಡ್ಡ ವಿಚಾರ. ಬಟ್ ಇದಕ್ಕೆ ನಾನು ಒಂದೇ ಕಾರಣ ನಾನು ಯಾವತ್ತಿಗೂ ಹೇಳ್ತೀನಿ, ನಾನು ಮಾಡಿದಂತಹ ಸಹವಾಸಗಳು ನಿಮ್ಮ ಥರನೇ ಸೇಮ್. ನನ್ನ ಯೋಚನೆಗಳಾಗಲಿ ಅಥವಾ ನನ್ನ ಮಾತುಕತೆಗಳಾಗಲಿ ನಾನು ಹಿರಿಯರ ಜೊತೆ ಅವರ ಪಾದದಲ್ಲಿ ಅಥವಾ ಅವರ ಮಡಿಲಲ್ಲಿ ಅಂಗ ಬೆಳೆದವರು. ಅರ್ಥಾತ್ ಇಲ್ಲಿ ಜನರು ಹುಡುಗಿರ ಜೊತೆ ಸೇರಿ ಹಾಳಾಗ್ತಿದ್ದಾರೆ ಅಂತ ಅಲ್ಲ, ಜಗತ್ತು ಹೇಗಿದೆಯೋ ಅದು ನಿಮಗೆ ಬೇಕಾಗಿಲ್ಲ. ಬಟ್ ನೀವು ಕೆಟ್ಟವ್ರ ನಡುವೆಯೂ ಕೂಡ ನಿಮ್ಮನ್ನು ನೀವು ಶುದ್ಧವಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು ಅನ್ನೋದಾದ್ರೆ ಅದು ಅದ್ಭುತ ವಿಚಾರ. ಬಟ್ ಇನ್ಯಾರೋ ಹೊರಗಡೆ ಮಕ್ಕಳು ಅಥವಾ ತುಂಬ ದುಡ್ಡಿರೋರು ಮಕ್ಕಳು ಅಥವಾ ಆ ಬದುಕ ಎಂಜಾಯ್ ಇರೋದೇ ಬದುಕಿ ಅಂತ ಅಂದುಕೊಂಡಿರೋರು ಅವರೇನೋ ಕಲ್ಮಶ ಆಗ್ತಾರೆ. ನೀವು ಕಲ್ಮಶ ಆಗಿ ಇವತ್ತು ಇನ್ನೊಬ್ಬರು ಹೆತ್ತಿರೋ ಈ ಗಂಡು ಮಕ್ಳಿಗೆ ಬದುಕನ್ನು ಯಾಕೆ ಹಾಳು ಮಾಡ್ತೀರಾ? ಬೆಳಗೋ ಹಕ್ಕಿದೆ, ಆದರೆ ಹಾಳು ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇವನ್ ಒಬ್ಬ ಹುಡುಗನಾಗಿ ನೀವು ಅಷ್ಟೇ, ಇವನ್ ಎಲ್ರಿಗೂ ಹೇಳ್ತಾ ಇರೋದು, ಹುಡುಗಿಯಾಗಿ ಈ ರೀತಿ ಮಾಡೋದು ಎಷ್ಟು ತಪ್ಪ, ಒಬ್ಬ ಹುಡುಗನಾಗಿಯೂ ಅಷ್ಟೇ. ನಾನು ಹುಡುಗ ಏನು ಮಾತ್ರ ನಡೆಯುತ್ತೆ ಅಂದ್ಕೊಂಡು ಮದುವೆ ಮುಂಚೆ ಏನೇನೋ ವಿಚಾರಗಳಲ್ಲಿ ಭಾಗಿಯಾಗಿ ಆ ನಂತರ ಏನೂ ಗೊತ್ತಿಲ್ಲ ಅನ್ನೋ ಥರ ಇನ್ನೊಂದು ಹುಡುಗಿಗೆ, ಬಹುಶಃ ಮನುಷ್ಯತ್ವ ಇದ್ದವರು ಯಾರೂ ಅದನ್ನು ಮಾಡಲ್ಲ. ಯಾಕಂದರೆ ದೇಹ ಅನ್ನೋದು ಹೊಲಸಾಗ್ಬಿಟ್ರೆ, ಮನಸ್ಸು ಅನ್ನೋದು ಹೊಲಸಾಗ್ಬಿಟ್ರೆ ಒಂದು ಹಂತದವರೆಗೂ ಅದು ಸುಖ ಕೊಡುತ್ತೆ. ಆ ನಂತರ ನಿನಗೆ ನೀನು ಉತ್ತರ ಕೊಡ್ಕೊಳ್ಳೋದಿಕ್ಕಾಗೋದಿಲ್ಲ. ಆ ಗೊಂದಲವನ್ನು ತಾಳೋಕ್ಕಾಗದೇನೆ, ಆ ನರಕವನ್ನು ತಾಳೋಕ್ಕಾಗದೇನೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕಂದರೆ ಒಂದು ಹಂತದ ಸುಖ ಮೀರಿ ಆದಮೇಲೆ ಅದು ಮನಸ್ಸಾಕ್ಷಿ ಅನ್ನೋದು ನಿಮಗೆ ಉಲ್ಟಾ ಹೊಡೆಯೋಕ್ಕೆ ಶುರುವಾಗುತ್ತೆ. ನೀನು ತಪ್ಪು ಮಾಡಿಬಿಟ್ಟೆ. ಯಾಕಂದರೆ ಎಲ್ಲರೂ ಬದುಕ್ತಾ ಇರೋ ಬದುಕು ಬೇರೆ, ಆದರೆ ನಾನೇ ಮಾಡಿಕೊಂಡಿರೋ ಎಡವಟ್ಟುಗಳಿಂದ ನನ್ನ ಆತ್ಮಸಾಕ್ಷಿಯೇ ನನ್ನ ಬದುಕನ್ನು ಒಪ್ತಾ ಇಲ್ಲ. ಆ ಹಂತಕ್ಕೆ ಹೋಗೋದು ಬೇಡ. ನೀವು ಹೇಳಿದ್ದು ಭಾಳ ಮುಖ್ಯವಾದ ವಿಚಾರ. ಇವತ್ತಿಗೆ ಯಾಕೂ ಗೊತ್ತಿಲ್ಲ, ಜಗತ್ತು ಆ ಕಡೆ, ಜಗತ್ತು ಅನ್ನೋದಕ್ಕಿಂತ ಜಗತ್ತು ಸರಿ ಇದೆ, ಬಟ್ ಇಲ್ಲಿ ಸಹವಾಸ ದೋಷಗಳು ಸರಿ ಇಲ್ಲ. ನೋಡಿ ಸರ್, ಇವತ್ತು ಅವರು ಏಜು ಅಷ್ಟೇ ನೀವು ಏಜು, ಅಥವಾ ಅವರಂಗೆ ನೀವು ಮನುಷ್ಯರು, ಬಟ್ ನಿಮ್ಮ ಹಿನ್ನೆಲೆ ಬೇರೆ. ಅಥವಾ ನೀವು ಕೆಟ್ಟದಿದ್ರೂ ಕೂಡ ನಾನು ಒಳ್ಳೇದು ಮಾತ್ರ ತಗೊಳ್ತೀನಿ ಅಂತ ಹೇಳಿದ್ರಲ್ಲ, ಆ ಆಯ್ಕೆ ಇರಬೇಕು. ಯಾಕಂದರೆ ನಾವು ಕಾಡಲ್ಲಿ ಬದುಕ್ತಾ ಇಲ್ಲ, ನಮ್ಮ ಸುತ್ತಮುತ್ತ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೇದು ಮಾತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನೋದಾದರೆ ಅದು ನಿನ್ನ ಬುದ್ಧಿವಂತಿಕೆ. ಬಟ್ ಎನಿವೇ ಸರ್, ನಾನಿಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಮಾತಾಡಿದ ಕಾರಣ ಇಷ್ಟೇ. ಇವತ್ತು ಏನಾಗಿದೆಯೋ ಅದನ್ನು ಒಪ್ಕೊಳ್ಳೋ ದೊಡ್ಡತನವನ್ನು ತೋರಿಸಿದ್ದೀರಾ, ಆ್ಯಂಡ್ ಅದನ್ನು ಬದಲಾಯಿಸ್ತೀನಿ ಅನ್ನೋ ದಿಟ್ಟ ನಿರ್ಧಾರವನ್ನು ತೋರಿಸಿದ್ದೀರಾ. ಆ್ಯಂಡ್ ಇದು ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋ ಮುಖ್ಯ ವಿಚಾರ ನಿಮಗೆ ಅರ್ಥ ಆಗಿದೆ. ಆದರೆ ನಿಮ್ಮ ಬದುಕಿನ ಉಳಿದಿರುವ ಪುಟಗಳು ನಿಮಗೆ ಬೇಕಾದಂಗೆ ಖಂಡಿತ ನೀವು ಅದ್ಭುತವಾಗಿ ಬರ್ಕೊಳ್ಳಿ. ಆದರೆ ಇದೊಂದು ವಿಚಾರವನ್ನು ಇಡೀ ದಿನ ಯೋಚನೆ ಮಾಡಿ ಮಾಡುವ ಕೆಲಸದಲ್ಲಿ ಆಸಕ್ತಿ ಕಳ್ಕೊಂಡು, ಮನೆಯಲ್ಲಿ ಆಸಕ್ತಿ ಕಳ್ಕೊಂಡು ಬೇಡ. ಅಯೋಗ್ಯರಿಗೋಸ್ಕರ ನಿಮ್ಮ ಒಂದು ಕ್ಷಣ ಕೂಡ ವ್ಯರ್ಥ ಆಗಬಾರ್ದು. ಈ ರೀತಿ ಮಾಡಲಿಕ್ಕೆ ಬೇರೆದ್ದೇ ಆದ ಒಂದು ದಿಟ್ಟತನ ಬೇಕು. ನಿಮ್ಮ ದಿನಚರಿಯನ್ನು ಬದಲಾಯಿಸ್ಕೊಳ್ಳಿ. ಆಕೆಯ ನೆನಪು, ಖಂಡಿತ ಸಾಯೋವರೆಗೂ ನೆನಪಂತೂ ಮರೀಲಿಕ್ಕಾಗಲ್ಲ, ಆದರೆ ನಿಮ್ಮ ನಾಳೆಗಳು ಚೆನ್ನಾಗಿರಬೇಕಂದ್ರೆ ಅಂಥವರನ್ನು ಬದುಕಿದ್ದಾಗಲೇ ನಿಮ್ಮೊಳಗಡೆ ನೀವು ಸಾಯಿಸ್ಕೊಳ್ಬೇಕು.
ಧ್ಯಾನದಿಂದ ಶುರುವಾಗಿ ರಾತ್ರಿ ಮಲಗುವ ವೇಳೆವರೆಗೂ ಕೂಡ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಬೇಕು. ಇನ್ಯಾರೋ ನನ್ನ ಫ್ರೆಂಡು ಚೆನ್ನಾಗಿದ್ದಾನೆ, ನನ್ನ ಬದುಕು ಹಿಂಗಾಯ್ತು ಅಂತ ನೀವು ಒಂದು ಕ್ಷಣ ಅಂದ್ಕೊಂಡ್ಬಿಟ್ರೆ ನೀವೇನೇ ದೊಡ್ಕೊಂಬಂದ್ರು ಅದು ವ್ಯರ್ಥ. ನಿನ್ನ ಫ್ರೆಂಡ್ ಯಾಕೆ ಚೆನ್ನಾಗಿದ್ದಾನೆ ಅಂದರೆ ಅವನ ಆಯ್ಕೆ ಬೇರೆ ಥರ ಇದೆ ಅಥವಾ ಅವನ ಹವ್ಯಾಸ ಬೇರೆ ಥರ ಇದೆ, ಹೌದಲ್ವಾ? ಹಾಗಾಗಿ ಇನ್ಯಾರಿಗೂ ಹೋಲಿಸ್ಕೊಂಡು ಇನ್ಯಾರೋ ಮೂರನೇವರು ಊರಿನ ಜನ ಏನಂತಾರೆ ಇದು ಯಾವುದು ಬೇಡ, ಅವ್ರು ಯಾರು ಬಂದು ಏನೂ ಕೊಡೋದಿಲ್ಲ. ಓಕೆ, ಇವತ್ತೆಷ್ಟೋ ಆತ್ಮಹತ್ಯೆಗಳು ನಡೀತಾ ಇರೋದೇ ತಪ್ಪಾಗ್ಬಿಡ್ತು, ಆದರೆ ತಪ್ಪಾಗಿದ್ದಕ್ಕೆ ಅವನಿಗೆ ನೋವಿಲ್ಲ, ಬಟ್ ಇದ್ರ ಏನು ಜನ ಏನಂತಾರೋ ಅಂತ ಅವ್ನು ಸತ್ತು ಹೋಗ್ತಾ ಇದ್ದಾನೆ. ಮರ್ಯಾದೆಗೆ ಅಂಜಬೇಕು ನಿಜ, ಆದ್ರೆ ಒಮ್ಮೆ ತಪ್ಪಾದ ಮೇಲೆ ಮುಗೀತಲ್ವ, ಸರಿ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಬಟ್ ನಾಳೆನ ನಾವು ಬೇಕಾದಂಗೆ ಬರ್ಕೊಳ್ಬೋದು. ಹಾಗಾಗಿ ಒಂದು ತಪ್ಪಾದ ತಕ್ಷಣ ಇಡೀ ಜಗತ್ತು ಏನನ್ನುತ್ತೋ, ನನ್ನವ್ರು ಏನಂತಾರೋ, ನಾನು ಹೆಂಗೆ ಮುಖ ತೋರಿಸ್ಕೊಂಡು ಓಡಾಡೋದು ಅಂದ್ಕೊಂಡು, ಪ್ರಾಣಕ್ಕಿಂತ ಸಂಬಂಧಿಕರು ದೊಡ್ಡವರಲ್ಲ. ನಿಮ್ಮ ಹತ್ರ ಪ್ರಾಣ ಇದೆ ಅಂತಲೇ ನೀವು ಅವ್ರಿಗೆ ಸಂಬಂಧಿಕರಾಗಿದ್ದೀರಾ. ಪ್ರಾಣ ಹೋದ್ಮೇಲೆ ನೀವು ಒಂದು ಹೆಣ ಅಷ್ಟೇ, ಅವ್ರಿಗೆ ಯಾರಿಗೂ ಸಂಬಂಧಿಕರಲ್ಲ ನೀವು. ಹಾಗಾಗಿ ನಿಮ್ಮ ಪ್ರಾಣ ನಿಮಗೆ ದೊಡ್ಡದು. ಎಂಥದ್ದೇ ತಪ್ಪಾಗಲಿ ಕ್ಷಮಿಸಿ ಅಥವಾ ನೀವೇ ಸಾರಿ ಕೇಳಿ. ಆ್ಯಂಡ್ ಯಾರೋ ಒಬ್ಬರು ಸರಿ ಮಾಡ್ಲಿಕ್ಕೆ ಹೋದರೂ ಸರಿಯಾಗುತ್ತಿಲ್ಲ ಅಂದಾಗ ನೀವು ಬದಲಾಗ್ಬೋದು. ನಿಮ್ಮ ಬದುಕಲ್ಲೇ ನಾನು ಹೇಳೋದಾದರೆ, ನಾನು ನಿಮಗೆ ಶುರುವಿನಲ್ಲಿ ಕೊಟ್ಟ ಸಂದೇಶ ನೋಡಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ. ಬಟ್ ಯಾವಾಗ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಹೋದರೂ ಕೂಡ ಅದು ನಮ್ಮ ಹಾದಿಯನ್ನು ಬಿಟ್ಟು ಹೋಗ್ಬಿಟ್ಟಿದೆ ಅಂತ ನೀವು ಯಾವಾಗ ಹೇಳಿದ್ರು ನಾನು ಕೂಡ ಅಲ್ಲಿಗೆ ಬಂದು ನಿಂತ್ಕೊಂಡೆ. ಅದು ಬೇಡ, ಅದು ಬೇಡ, ಆ್ಯಂಡ್ ಅದು ಯಾವತ್ತೂ ನಿಮಗೆ ಬೇಡ. ಅದು ಬಂದರೂ ಕೂಡ ಅದು ದೇಹ ಹೊಲಸಾದರೆ ನೀವು ಒಪ್ಕೊಳ್ಬೋದಿತ್ತು, ಬಟ್ ಮನಸ್ಸು ಹೊಲಸಾಗಿದೆ. ಆ್ಯಂಡ್ ತಿದ್ದಿಕೊಳ್ಳುವ ಯಾವ ಒಳ್ಳೆತನವೂ ಲಕ್ಷಣವೂ ಅಲ್ಲಿ ಕಾಣ್ತಾ ಇಲ್ಲ. ತಪ್ಪೆಲ್ಲರೂ ಮಾಡ್ತಾರೆ ಸರ್, ಬಟ್ ನಿಯತ್ತಾಗಿ ಒಪ್ಕೊಳ್ಳೋದು ಬುದ್ಧಿವಂತಿಕೆ. ಅವ್ರನ್ನ ಬೇಕಾದರೆ ನಾವು ಕ್ಷಮಿಸ್ಬೋದು, ಹೌದಲ್ವಾ? ಒಳ್ಳೇದಾಗಲಿ ಸರ್, ನಿಮ್ಮ ಬದುಕನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಬಹಳ ನಂಬಿಕೆ ಇಟ್ಟು ಹೇಳ್ಕೊಂಡಿದ್ದಕ್ಕೆ. ಎಲ್ಲೋ ಒಂಚೂರು ನಿಮಗೆ ಚಿಕ್ಕ ಪುಟ್ಟ ವಿಚಾರಗಳು ಅರ್ಥ ಆಗಿದ್ರೆ ಅದು ನನ್ನ ಖುಷಿ ಸರ್. ಓಕೆ, ಒಳ್ಳೆಯದಾಗಲಿ ಸರ್. ನಿಮ್ಮ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸಂಸಾರ ಚೆನ್ನಾಗಿರಲಿ, ನಿಮ್ಮ ಅಕ್ಕ ತಂಗಿ ಇವರೇ ನಿಮ್ಮ ಮೂಲ ಬೇರು. ಆದಷ್ಟು ಈ ಬೇರುಗಳನ್ನು ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ತಾಯಿ ಹೌದು ಇದ್ದಾರೆ, ನಾಳೆನೂ ಇರ್ತಾರೆ, ಮುಂದೆ ಎಲ್ಲರೂ ಒಂದಿವ್ಸ ಹೋಗಲೇಬೇಕು, ಹೌದಲ್ವಾ? ಹಾಗಾಗಿ ಇಲ್ಲಿ ಯಾರೋ ಒಬ್ರು ಹೋದ್ರು ಅಂತ ಯೋಚನೆ ಮಾಡ್ಕೊಂಡು ಇರೋರನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಓಕೆ, ಗಾಡ್ ಬ್ಲೆಸ್ ಯು. ಕೆಲವು ವಿಚಾರಗಳೇ ಹಾಗೆ. ನಮ್ಮ ಒಳ್ಳೆಯತನ, ನಮ್ಮ ಸನ್ನಡತೆಗಳು ಬಹುಶಃ ನಮಗೆ ಮುಳುವಾಗುತ್ತವೆ ಅನ್ನೋದಾದರೆ ಇಂತಹ ಉದಾಹರಣೆಗಳಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಬೋದು. ಬಹುಶಃ ಅವತ್ತು ಈತ ಮದುವೆ ಆಗಬೇಕಾದ್ರೆ ಬಹಳ ಪ್ರೀತಿಯಿಂದ ಹಾಗೂ ಪರಮ ನಂಬಿಕೆಯಿಂದ ಮದುವೆ ಆದರು. ಆ್ಯಂಡ್ ಇವತ್ತಿಗೆ ಎಲ್ಲ ಆ ಕೆಟ್ಟ ಹಿನ್ನೆಲೆಗಳು ಗೊತ್ತಾದ ಮೇಲೂ ಕೂಡ ಇವರು ಕ್ಷಮಿಸೋಕೆ ತಯಾರಿದ್ದಾರೆ. ಆದರೆ ಯಾಕೆ ನಾನು ಬಲವಾಗಿ ಅವರನ್ನು ತಗೊಳ್ಳೇಬೇಡಿ, ಅವರನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ನಿಮ್ಮ ಮನಸ್ಸಿಂದ ಅಂತ ಯಾಕೆ ಹೇಳಿದೆ ಅಂದರೆ, ಇವನ್ ತಪ್ಪು ಮಾಡಿರೋರು ಅದನ್ನು ಸರಿ ಮಾಡ್ಕೊಳ್ಳೋಕೆ ತಯಾರಿಲ್ಲ, ವಾದಿಸ್ತಾ ಇದ್ದಾರೆ ಅಂದರೆ ಇನ್ನು ಸತ್ಯದ ಜೊತೆಯಲ್ಲಿರೋ ನಮಗಿನ್ನೆಷ್ಟಿರಬೇಕು? ಇದು ಯಾವುದು ಅಹಂಕಾರ ಅಥವಾ ಇದು ಯಾವುದು ದರ್ಪದ ವಿಚಾರವಲ್ಲ, ಇದು ಸ್ವಾಭಿಮಾನದ ವಿಚಾರ. ನೀವು ಯಾರಿಗೋ ಹೆಂಡತಿ ಯಾರಿಗೂ ಗಂಡ ಆಗೋಕ್ಕಿಂತ ಮುಂಚೆ ಅಥವಾ ಯಾರೋ ನಿಮ್ಮನ್ನು ದಬ್ಬಾಳಿಕೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಒಬ್ಬರು ಮಗ ಅಂತ ಇಟ್ಟಿದ್ದಾರೆ. ನೀವು ಅವ್ರಿಗೆ ಬಾಗಬೇಕೇ ಹೊರತು ತಲೆ ಬಾಗಬೇಕಾಗಿರೋದು ತಿಳಿದವರ ಮುಂದೆ, ಇಂಥವ್ರ ಮುಂದೆ ಅಲ್ಲ. ಸರ್, ಈ ರಾತ್ರಿಗೆ ಮಾತ್ರ ನಿಮಗೆ ಈ ಮಾತನ್ನು ಹೇಳ್ತಾ ಇಲ್ಲ ಸರ್. ಬೆಳಿಗ್ಗೆ ಎದ್ದಾಗನಿಂದ ಹಿಡಿದು ಮತ್ತೆ ಮಲಗುವವರೆಗೂ ನೀವು ಒಂದೇ ಒಂದು ವಿಚಾರ ಮಾಡಬೇಕು, ಇದು ಮುಗಿದ ವಿಚಾರ. ಇಲ್ಲಿ ನನಗೆ ಯಾಕೆ ಹಿಂಗಾಯಿತು, ನಾನೇನು ತಪ್ಪು ಮಾಡಿದ್ದೆ, ಇದು ಯಾವ ಪ್ರಶ್ನೆನೂ ನೀವು ತಗೊಳ್ಬೇಡಿ. ಅದು ಯಾವುದಕ್ಕೂ ಇಲ್ಲಿ ಉತ್ತರ ಇಲ್ಲ. ಇಲ್ಲಿ ನೀವು ಮಾಡಿದ ತಪ್ಪೋ ಅವರು ಮಾಡಿದ ತಪ್ಪೋ ಗೊತ್ತಿಲ್ಲ, ಆಗಿರೋದಂತೂ ಸತ್ಯ. ನಿಮ್ಮನ್ನು ಯಾರು ಇಲ್ಲಿ ಬೈಬೇಕಾಗಿಲ್ಲ, ಹೊಗಳಬೇಕಾಗಿಲ್ಲ, ಯಾವುದೂ ನಿಮಗೆ ಬೇಕಾಗಿಲ್ಲ. ಆದರೆ ನಿಮ್ಮ ಸ್ವಾಭಿಮಾನವನ್ನು ಮಾರ್ಕೊಂಡು ಬದುಕಬೇಡಿ, ಅಥವಾ ನಿಮ್ಮ ಸ್ವಾಭಿಮಾನವನ್ನು ಮಾರ್ಕೊಂಡು ಯಾರಿಗೂ ಅಡಿಯಾಳಾಗಬೇಡಿ. ಇದು ಯಾವುದು ಅಹಂಕಾರದ ಪ್ರಶ್ನೆ ಅಲ್ಲ ಸರ್, ಅಹಂಕಾರದ ವಿಚಾರ ಅಲ್ಲ. ಈ ವಿಚಾರ ಕೇವಲ ಸ್ವಾಭಿಮಾನದ್ದು ಅಥವಾ ಕೇವಲ ಸತ್ಯದ್ದು ಮಾತ್ರ. ಆ್ಯಂಡ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದು,
ಬಹುಶಃ ಎಲ್ಲರೂ ತಪ್ಪು ಮಾಡ್ತಾರೆ ಜೀವನದಲ್ಲಿ. ಆದರೆ ಆದಷ್ಟು ಮದುವೆಗೆ ಮುಂಚೆ ಅಥವಾ ಮದುವೆ ಆದಮೇಲೆ ಒಮ್ಮೆ ನೀವೊಂದು ಸಂಬಂಧಕ್ಕೆ ಮನಸ್ಸು ಕೊಟ್ಬಿಟ್ರಿ, ಮಾತು ಕೊಟ್ಬಿಟ್ರಿ ಅಂದರೆ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಉಳಿಸ್ಕೊಳ್ಳಿ ಆದಷ್ಟು. ಅದರಲ್ಲೂ ಈ ದೈಹಿಕ ವಿಚಾರಗಳಿದ್ದಾವಲ್ಲ, ಯಾಕೆ ನಾನು ಅದನ್ನು ತುಂಬ ಫ್ರೀಯಾಗಿ ಮಾತಾಡ್ತೀನಿ ಅಂದರೆ, ಒಂದು ಇಲ್ಲಿ ಯಾವುದನ್ನು ಮುಚ್ಚಿಡುವಂಥದ್ದಲ್ಲ. ಜಗತ್ತು ಮನುಷ್ಯನ ಒಳಗಡೆ ಇರೋ ಮಲಮೂತ್ರದಿಂದ ಹಿಡಿದು, ದೈಹಿಕ ವಿಚಾರದಿಂದ ಹಿಡಿದು, ಆಲೋಚನೆ ವಿಚಾರದಿಂದ ಹಿಡಿದು, ಜ್ಞಾನ ವಿಜ್ಞಾನ ಇದೆಲ್ಲವೂ ನನಗೆ ತೆರೆದ ಪುಸ್ತಕ. ಯಾವುದು ಮುಚ್ಚಿಟ್ಟರೂ ಕೂಡ ನಾನು ಏನನ್ನು ಕಳ್ಕೊಂಡ ಹಾಗೆ. ಅದೇ ಥರ ನಿಮ್ಮಲ್ಲೂ ನಾನು ಪಾರದರ್ಶಕತೆಯನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಒಮ್ಮೆ ಒಬ್ಬರಿಗೆ ಮನಸ್ಸು ಕೊಟ್ಟಾಗ ನಾವು ಅದನ್ನು ಉಳಿಸ್ಕೊಳ್ಬೇಕು. ಆ್ಯಂಡ್ ಅದು ದೇಹ ಮಣ್ಣಿನ ಮಡಿಕೆ ಸರ್, ಅದು ಹೊಲಸಾದರೂ ಬಿಟ್ಟರು ಅದೇನು ವ್ಯತ್ಯಾಸ ಆಗಲ್ಲ. ಆದರೆ ಒಮ್ಮೆ ಮನಸ್ಸು ಒಡೆದು ಹೋದರೆ ನನಗೆ ನಂಬಿಕೆ ಇದೆ ಈ ಜನ್ರೇಷನ್, ಹೌದು ಅಂಥದ್ದೊಂದು ಚಿಕ್ಕ ಪುಟ್ಟ ತಪ್ಪುಗಳು ನಡೀತಾ ಇದ್ದಾವೆ, ಬಟ್ ತಿದ್ದುಕೊಳ್ಳುತ್ತೆ. ಮತ್ತೆ ಮತ್ತೆ ಇಂತಹ ತಪ್ಪುಗಳು ಆಗಲಿಕ್ಕೆ ನೀವು ಬಿಡಬಾರ್ದು. ಈಗ ಏನಾಗ್ಬಿಡುತ್ತೆ, ಬಹುಶಃ ಸರಿಯಾದ ಪ್ರಪಂಚದ ಜ್ಞಾನ ಇಲ್ಲದೇನೆ ಸೌಂದರ್ಯಕ್ಕೆ ಮರುಳಾಗಿ, ಮಾತಿಗೆ ಮರುಳಾಗಿ, ಸುಖಕ್ಕೆ ದಾಸರಾಗಿ ಮದುವೆ ಮುಂಚೆ ಅಥವಾ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೇ ಸಾವಿರ ವಿಚಾರಗಳನ್ನು ನೋಡಿ ಬಹುಶಃ ಜಗತ್ತಿನಿಂದ ಮುಚ್ಚಿಡ್ಬೋದು, ಆದರೆ ನಿಮ್ಮ ಮನಸ್ಸಾಕ್ಷಿಯಿಂದ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತವನಿಗೆ ಸಾಚೆ ಬರಲೇಬೇಕು, ಅದಷ್ಟು ಕಹಿಯಾಗಿರುತ್ತೆ ಕೂಡ. ಈ ಮೂಲಕ ನಾನು ಪ್ರಾರ್ಥನೆ ಮಾಡುವಂಥದ್ದು, ನಿಮ್ಮ ಇಡೀ ಬದುಕನ್ನು ನೀವು ತುಂಬ ಶುದ್ಧವಾಗಿಟ್ಕೊಳ್ಳಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಕಾಮ ಮೋಹಗಳು ಯಾವುದು ತಪ್ಪು ಅಂತ ಅಲ್ಲ, ಬಟ್ ಅದು ನೈತಿಕವಾಗಿರಬೇಕು ಅಷ್ಟೇ. ಯಾವುದು ನೈತಿಕ, ಯಾವುದು ಅನೈತಿಕ, ಖಂಡಿತ ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಅರಿವಿದೆ ಅಂತ ನಾನು ಭಾವಿಸ್ತೀನಿ. ಈ ಸಮಯದಲ್ಲಿ ನಾನು ಇದನ್ನು ಹೇಳಲಿಕ್ಕೆ ಕಾರಣ ಇಷ್ಟೇ. ನೋಡಿ, ಇವತ್ತು ಈತ ಮದುವೆ ಆದಾಗ 1000 ಕನಸುಗಳನ್ನ ಇಟ್ಕೊಂಡಿದ್ರು, ಅಥವಾ ಇದೇ ಜಾಗದಲ್ಲಿ ಯಾವುದೇ ಹುಡುಗಿ ಇದ್ರೂ ಕೂಡ, ಹೌದಲ್ವ, ಎಲ್ಲರೂ ಕನಸುಗಳನ್ನ ಇಟ್ಕೊಂಡೇ ಮದುವೆ ಆಗೋದು. ಆದರೆ ನೀವು ಯಾವುದನ್ನು ಮುಚ್ಚಿಟ್ಬಿಟ್ಟು ಇಲ್ಲಿ ಇಂಥವ್ರಿಗೆ ಅಥವಾ ಇಂತಹ ಮುಗ್ಧತೆಗಳನ್ನು ಹಾಳು ಮಾಡೋ ಅಧಿಕಾರ ನಿಮ್ಮ ಯಾರಿಗೂ ಇಲ್ಲ. ದಯವಿಟ್ಟು ಈ ಚಿಕ್ಕ ಪುಟ್ಟ ಬದಲಾವಣೆಗಳು ಯುವಜನತೆಯಲ್ಲಿ ಆಗಲೇಬೇಕು. ಬಹುಶಃ ನೀವು ಒಳ್ಳೆ ಕಾಲೇಜಲ್ಲಿ ಓದದೇ ಇದ್ರೂ ಪರವಾಗಿಲ್ಲ, ಒಳ್ಳೆ ಸಂಸ್ಕಾರವನ್ನು ಪಡ್ಕೊಳ್ಳಿ. ಆ್ಯಂಡ್ ತಂದೆ ತಾಯಿಯಾಗಿಯೂ ಕೂಡ ನೀವು ದೊಡ್ಡ ದೊಡ್ಡ ಕಾಲೇಜಿಗೆ ಸೇರಿಸಬೇಕು, ಪಕ್ಕದ ಮನೆಯವನು ಹೋಗ್ತಾ ಇರೋ ದೊಡ್ಡ ಕಾಲೇಜ್ಗೆ ನಮ್ಮ ಹುಡುಗನೂ ಹೋಗಬೇಕು, ಇದರಲ್ಲೆಲ್ಲ ಪೈಪೋಟಿ ಇರಬೇಕಾಗಿರೋದು ಮಕ್ಕಳ ನಡತೆ, ಸಂಸ್ಕಾರದ ವಿಚಾರಗಳಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋರು ಇದ್ರ ವಿರುದ್ಧ ಇದ್ದೀರಿ ಅಂತ ಅಲ್ಲ, ಬಹುಶಃ ನೀವು ಇನ್ನೊಬ್ಬರಿಗೆ ಹೇಳುವಷ್ಟು ಆಗಬೇಕು. ಬಹುಶಃ ಇದು ನನ್ನ ಉದ್ದೇಶ ಅಷ್ಟೇ. ಯಾಕಂದರೆ ಇವತ್ತು ದೊಡ್ಡ ದೊಡ್ಡ ಕಾಲೇಜಿಗೆ ಹಠ ಬಿದ್ದು ಕಳಿಸಿದವರೆಲ್ಲ ಏನಾಗಿದ್ದಾರೆ, ಇವತ್ತು ನಾನೇ ಕಣ್ಣಾರ ನೋಡಿಬಿಟ್ಟಿದ್ದೀನಿ ಕೌನ್ಸ್ಲಿಂಗ್ಗಳಲ್ಲಿ. ನನ್ನ ಮಗ ಯಾವುದೋ ಹುಡುಗಿ ಬೇಕು ಅಂತ ಅಳ್ತಾ ಕೂತಿದ್ದಾನೆ ಸರ್, ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಶುರುವಿನಲ್ಲಿ ಇವರು ಅದನ್ನು ಒಬ್ಬ ಮಗ ಅಂತ ಮುದ್ದಿಸ್ಬಿಟ್ರು, ಅಥವಾ ಶುರುವಿನಲ್ಲಿ ಸರಿಯಾಗಿ ಅದನ್ನು ಕಡಿವಾಣ ಹಾಕದೆ. ಯಾಕಂದರೆ ಇವತ್ತಿಗೆ ನನ್ನ ಮಗ ದೊಡ್ಡ ಕಾಲೇಜಲ್ಲಿ ಹೋಗಬೇಕು, ನನ್ನ ಮಗನ ಕೇಳಿದ್ದೆಲ್ಲ ಕೊಡಿಸ್ಬೇಕು, ಇದು ತಪ್ಪೇ ಅಲ್ಲ. ಆದರೆ ಒಬ್ಬ ಮಗ ಅನ್ನೋ ಕಾರಣಕ್ಕೆ ನೀವು ಮುದ್ದಿಸ್ಬೋದು ಅಥವಾ ಬಹಳ ದೊಡ್ಡ ಪ್ರೀತಿ ಕೊಡ್ಬೋದು. ಆದರೆ ಒಂದು ಮನೆಯಲ್ಲಿ 4 ಜನ ಇರೋ ಮಕ್ಕಳಿಗೂ ಅದೇ ಸಂಸ್ಕಾರ ಬೇಕು. ಮುಂದೆ ಅವ್ರ ತಂದೆ ತಾಯಿ ನೋಡ್ಕೊಳ್ಬೇಕು ಅಥವಾ ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂದರೆ ಒಬ್ಬ ಮಗ ಇದ್ದರೂ ನೀವು ಅದೇ ಸಂಸ್ಕಾರ ಕೊಡಬೇಕು. ನಿಮ್ಮ ಮುದ್ದು ತಿನ್ನಿಸೋದ್ರಲ್ಲಿ, ಮುದ್ದಾಡೋದ್ರಲ್ಲಿ ಇರಲಿ, ಆದರೆ ಈ ಸಂಸ್ಕಾರದ ವಿಚಾರದಲ್ಲಿ ಬಿಡು, ಒಬ್ಬ ಮಗ ಅಂತ ಶುರುವಿನಲ್ಲಿ ಕಳ್ತನ ಮಾಡ್ತಾನೆ, ಏನೋ ಪೆನ್ನೋ ಪೆನ್ಸಿಲೋ ಕಳ್ತನ ಮಾಡ್ತಾನೆ, ಬಿಡು ಒಬ್ಬ ಮಗ ಅಂತ ನೀವು ಸುಮ್ಮನಾಗೋದು. ಅವನು ತಪ್ಪು ಮಾಡಿದಾಗೆಲ್ಲ ನಿಮಗೆ ಒಬ್ಬ ಮಗ ಅನ್ನೋದೇ ವಿಚಾರ ದೊಡ್ಡದಾಗ್ತಿದೆ ಹೊರತು ತಪ್ಪು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನೀವು ಒಬ್ಬ ಮಗನನ್ನು ಸೈಡ್ಗಿಟ್ಟು ತಪ್ಪು ಅನ್ನೋದನ್ನು ನೀವು ಯೋಚನೆ ಮಾಡ್ತೀರಾ, ಆಗ ನಿಜವಾದ ಮಗ ಸಿಗ್ತಾನೆ. ಆಗ ನೀವು ಅಂದುಕೊಂಡ ಹಾಗೆ ನಿಮ್ಮ ಮಗ ನಿಮ್ಮ ಕಣ್ಮುಂದೆ ಬೆಳೀತಾನೆ. ಮಗ ಮಗಳು ಯಾರೇ ಆಗಿರ್ಬೋದು. ಎನಿವೇ,
ಈ ವಿಚಾರಗಳು ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಅದರ ಮೇಲೆ ಕೆಲವು ಒಬ್ಬ ಮಗ ಅನ್ನೋ ಮೋಹ, ಅಥವಾ ನನ್ನ ಹುಡುಗಿ ಅನ್ನೋ ಮೋಹ, ಅಥವಾ ನನ್ನವರು ನನಗೆ ಸಂಬಂಧಪಟ್ಟವರು ಅನ್ನೋ ಈ ಮೋಹಗಳು ಯಾವಾಗ ನಿಮಗೆ ದೊಡ್ಡದಾಗುತ್ತೆ, ಅವರ ನಿಜ ಸ್ವರೂಪದ ಆ ಸತ್ಯಗಳು ಮುಚ್ಚಿ ಹೋಗ್ತವೆ. ನನ್ನೋಳು, ನನ್ನ ಮಗ, ನನಗಿರೋನೇ ಒಬ್ಬ ಅಂದುಕೊಂಡು ಕೆಲವೊಂದು ಕ್ಷಮಿಸ್ತಾ ಮುಂದೊಂದಿನ ಸರಿ ಮಾಡಲಿಕ್ಕೆ ಆಗೋದಷ್ಟು ದೊಡ್ಡದಾದಾಗ ನೀವು ಕೂತು ಬಾಯಿ ಬಡ್ಕೊಳ್ಬೇಕಷ್ಟೇ. ನೀವು ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲೇ ಕೊಡಿಸಿ, ಪರವಾಗಿಲ್ಲ. ಶಿಕ್ಷಣದಲ್ಲಿ ಕೊರತೆ ಆದರೂ ಬದುಕು ನಡೆಯುತ್ತೆ, ಆದರೆ ಸಂಸ್ಕಾರದಲ್ಲಿ ಕೊರತೆ ಆದರೆ ಅವನು ಹಾಳಾಗೋದಲ್ಲದೆ ತಂದೆ ತಾಯಿನೂ ಹಾಳು ಮಾಡಿ ಇಡೀ ಸಮಾಜಕ್ಕೆ ಮಾರಕ ಆಗಿಬಿಡ್ತಾನೆ. ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ, ಬಟ್ ಸ್ಟಿಲ್ ನಾನೊಬ್ಬ ಮಾರ್ಗದರ್ಶಕನಾಗಿ ನಾನು ಎಲ್ಲರನ್ನೂ ಈ ಹಾದಿಗೆ ತಗೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಇದೇ ಹಾದಿಯಲ್ಲಿ ಇದ್ದೀರಾ, ಬಟ್ ಕೆಲವು ಮೋಹಗಳು ನಮ್ಮ ಜ್ಞಾನವನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಬರೀ ಅಜ್ಞಾನಕ್ಕೆ ಅಥವಾ ಸುಖಕ್ಕೆ ಅಥವಾ ಇನ್ಯಾವುದೋ ಮೋಹಕ್ಕೆ. ಆ ಮೋಹ ಅನ್ನೋದು ಒಂಥರ ಕಳ್ಳರಿದ್ದಂಗೆ, ನಮ್ಮ ಜ್ಞಾನ ಅನ್ನೋದು ಒಂಥರ ಬೆಳಕಿದ್ದಂಗೆ. ಕಳ್ಳ ಒಳಗಡೆ ಬರಬೇಕು ಅಂದರೆ ಬೆಳಕಿರಬಾರ್ದು, ಅವನು ಕತ್ಲೆಯನ್ನೇ ಇಷ್ಟಪಡ್ತಾನೆ. ಹಾಗಾಗಿ ನಮ್ಮ ಜ್ಞಾನ ಅನ್ನೋ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ಒಳಗಡೆ ಬರ್ತಾನೆ. ಯಾವಾಗ ಈ ಮೋಹ ಅಥವಾ ಅಜ್ಞಾನ ಅನ್ನೋ ಕಳ್ಳ ಒಳಗಡೆ ಬಂದಾಗ ಆ ಜ್ಞಾನ ಸ್ವಿಚ್ ಆಫ್ ಆಗ್ದಂಗೆ ನಾವು ನೋಡ್ಕೊಳ್ಬೇಕು. ಆಗ ಆ ಅಜ್ಞಾನ ಅನ್ನೋ ಕಳ್ಳನನ್ನು ಹಿಡಿದು ನಾವು ಪೊಲೀಸ್ನವ್ರಿಗೆ ಕೊಡ್ಬೋದು. ಯಾವಾಗ ಕಳ್ಳ ಒಳಗಡೆ ಬಂದಾಗ ಜ್ಞಾನ ಸ್ವಿಚ್ ಆಫ್ ಆಗುತ್ತೋ ಆಗ ನೀವಾಗಿರೋದಿಲ್ಲ. ಯಾಕಂದರೆ ಕಳ್ಳನ ಅಧೀನಕ್ಕೆ ನೀವು ಸಿಕ್ಕಿರ್ತೀರ, ನಿಮ್ಮನ್ನು ಹೇಗೆ ಬೇಕೋ ಅವನ ಹಾಗೆ ಆಟ ಆಡಿಸ್ತಾನೆ. ಹಾಗಾಗಿ ಪ್ರತಿ ಸಾರಿ ಆ ಕಳ್ಳ ನಮ್ಮ ಹಿಡಿತದಲ್ಲಿರಬೇಕು, ಜ್ಞಾನ ಸ್ವಿಚ್ ಆಫ್ ಆಗಬಾರ್ದು. ಯಾವುದೋ ಸುಂದರವಾದ ಹುಡುಗಿ ನೋಡಿದ ತಕ್ಷಣ, ಅಥವಾ ಸುಂದರವಾದ ಹುಡುಗನ ನೋಡಿದ ತಕ್ಷಣ, ಅಥವಾ ಸುಂದರವಾದದ್ದೇನೋ ನೋಡಿದ ತಕ್ಷಣ ನನಗದು ಬೇಕು ಅಂತ ಎಲ್ಲ ಜ್ಞಾನವನ್ನು ಕಿತ್ತಿ ಹೆಸ್ತು ಅದು ಮೋಹ ಅಥವಾ ಅದು ಸರಿ ಇಲ್ಲ, ಅದರಿಂದ ನನ್ನ ಬದುಕು ಹಾಳಾಗುತ್ತೆ, ಒಂದು ಕ್ಷಣದ ಸುಖ ಸಿಕ್ಕರೂ ಕೂಡ ನಾಳೆ ನನ್ನ ಬದುಕು ಹಾಳಾಗುತ್ತೆ, ಇದೆಲ್ಲವೂ ಗೊತ್ತಿದ್ದು ಕೂಡ ನನಗದು ಬೇಕು ಅಂತ ಹೊರಟು ಹೋಗ್ಬಿಡ್ತೀವಿ. ಯಾಕಂದರೆ ನಮ್ಮ ಜ್ಞಾನ ಸ್ವಿಚ್ ಆಫ್ ಆಗಿರುತ್ತೆ ಅವಾಗ. ಸೊ ಹಾಗಾಗಿ ಈ ಮೋಹ ಅಥವಾ ಈ ದುರಾಸೆ, ಅಸೂಹೆ, ಈ ಎಲ್ಲ ಕಳ್ಳರು ಬಂದ ತಕ್ಷಣ ಮೊದಲು ಮಾಡೋ ಕೆಲಸವೇ ಸ್ವಿಚ್ ಆಫ್ ಮಾಡೋದು. ಜ್ಞಾನ ಅನ್ನೋ ಲೈಟನ್ನು ಆಫ್ ಮಾಡ್ತಾರೆ. ಯಾಕಂದರೆ ಆ ಜ್ಞಾನ ವರ್ಕ್ ಆದರೆ ಈ ಕಳ್ಳರಿಗೆ ಅಲ್ಲಿ ಬೆಲೆ ಇರೋದಿಲ್ಲ, ಅಥವಾ ಕಳ್ಳರು ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ಮೂಲ ಜ್ಞಾನ. ಒಳ್ಳೆಯದಾಗಲಮ್ಮ.